ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಚರ್ಮದ ಬಣ್ಣವು ಅನೇಕ ವ್ಯಕ್ತಿಗಳು ಎದುರಿಸುತ್ತಿರುವ ಸಾಮಾನ್ಯ ಕಾಳಜಿಯಾಗಿದೆ ಮತ್ತು ಇದು ವಿವಿಧ ಅಂಶಗಳಿಂದ ಉಂಟಾಗಬಹುದು. ಚರ್ಮದ ಬಣ್ಣಕ್ಕೆ ಪ್ರಾಥಮಿಕ ಕಾರಣವೆಂದರೆ ಸೂರ್ಯನಿಗೆ ಒಡ್ಡಿಕೊಳ್ಳುವುದು. ಸೂರ್ಯನ ಹಾನಿಕಾರಕ ಯುವಿ ಕಿರಣಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಮೆಲನಿನ್ ಅಸಮ ವಿತರಣೆಗೆ ಕಾರಣವಾಗಬಹುದು. ಇದರ ಪರಿಣಾಮವಾಗಿ ಚರ್ಮದ ಮೇಲೆ ಕಪ್ಪು ಕಲೆಗಳು ಅಥವಾ ತೇಪೆಗಳು ಉಂಟಾಗುತ್ತವೆ. ಹೈಪರ್ ಪಿಗ್ಮೆಂಟೇಷನ್ ಎಂದು ಕರೆಯಲ್ಪಡುವ ಈ ಸ್ಥಿತಿಯು ಮುಖ ಮತ್ತು ಕೈಗಳಂತಹ ಸೂರ್ಯನಿಗೆ ಆಗಾಗ್ಗೆ ತೆರೆದುಕೊಳ್ಳುವ ಪ್ರದೇಶಗಳಲ್ಲಿ ವಿಶೇಷವಾಗಿ ಗಮನಿಸಬಹುದಾಗಿದೆ. ಹಾರ್ಮೋನುಗಳ ಬದಲಾವಣೆಗಳು ಚರ್ಮದ ಬಣ್ಣಕ್ಕೆ ಕಾರಣವಾಗುವ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಗರ್ಭಾವಸ್ಥೆಯಲ್ಲಿ ಅಥವಾ ಋತುಬಂಧದಲ್ಲಿ ಹಾರ್ಮೋನ್ ಮಟ್ಟದಲ್ಲಿನ ಏರಿಳಿತಗಳು ಮೆಲನಿನ್ ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಇದು ಮೆಲಸ್ಮಾ ಅಥವಾ ಕ್ಲೋಸ್ಮಾದಂತಹ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ. ಈ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಮುಖದ ಮೇಲೆ ದೊಡ್ಡ ಕಂದು ಬಣ್ಣದ ತೇಪೆಗಳಂತೆ ಕಂಡುಬರುತ್ತವೆ ಮತ್ತು ಗರ್ಭಿಣಿ ಮಹಿಳೆಯರಲ್ಲಿ ಅವುಗಳ ಹರಡುವಿಕೆಯಿಂದಾಗಿ ಸಾಮಾನ್ಯವಾಗಿ ಗರ್ಭಧಾರಣೆಯ ಮುಖವಾಡ ಎಂದು ಕರೆಯಲಾಗುತ್ತದೆ. ಹೈಪರ್ ಪಿಗ್ಮೆಂಟೇಷನ್ ಪ್ರಪಂಚದಾದ್ಯಂತದ ಅನೇಕ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ಚರ್ಮದ ಬಣ್ಣದ ಸಾಮಾನ್ಯ ವಿಧವಾಗಿದೆ. ಚರ್ಮದ ಕೆಲವು ತೇಪೆಗಳು ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಗಾಢವಾದಾಗ ಈ ಸ್ಥಿತಿಯು ಸಂಭವಿಸುತ್ತದೆ. ಇದು ನಸುಕಂದು ಮಚ್ಚೆಗಳು, ವಯಸ್ಸಿನ ಕಲೆಗಳು ಮತ್ತು ಮೆಲಸ್ಮಾದಂತಹ ವಿವಿಧ ರೂಪಗಳಲ್ಲಿ ಪ್ರಕಟವಾಗಬಹುದು ಮತ್ತು ನಮ್ಮ ಚರ್ಮಕ್ಕೆ ಬಣ್ಣವನ್ನು ನೀಡುವ ಜವಾಬ್ದಾರಿಯುತ ವರ್ಣದ್ರವ್ಯವಾದ ಮೆಲನಿನ್ನ ಅಧಿಕ ಉತ್ಪಾದನೆಯಿಂದ ಉಂಟಾಗುತ್ತದೆ. ಹೈಪರ್ ಪಿಗ್ಮೆಂಟೇಷನ್ ಮುಖ್ಯ ಕಾರಣಗಳಲ್ಲಿ ಒಂದು ದೀರ್ಘಕಾಲದ ಸೂರ್ಯನ ಮಾನ್ಯತೆ. ಸಾಕಷ್ಟು ರಕ್ಷಣೆ ಇಲ್ಲದೆ ಚರ್ಮವು ಹಾನಿಕಾರಕ ಯುವಿ ಕಿರಣಗಳಿಗೆ ಒಡ್ಡಿಕೊಂಡಾಗ ಹಾನಿಯ ವಿರುದ್ಧ ರಕ್ಷಣಾ ಕಾರ್ಯವಿಧಾನವಾಗಿ ಮೆಲನಿನ್ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಪ್ರಚೋದಿಸುತ್ತದೆ. ಇದು ಅಸಮವಾದ ವರ್ಣದ್ರವ್ಯಕ್ಕೆ ಕಾರಣವಾಗಬಹುದು ಮತ್ತು ಆಗಾಗ್ಗೆ ಸೂರ್ಯನಿಗೆ ಒಡ್ಡಿಕೊಂಡ ಪ್ರದೇಶಗಳಲ್ಲಿ ಕಪ್ಪು ಕಲೆಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಚರ್ಮದ ಬಣ್ಣವು ಹಲವಾರು ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಕಾಳಜಿಯಾಗಿದೆ. ಹೈಪರ್ ಪಿಗ್ಮೆಂಟೇಷನ್ ಅನ್ನು ಚರ್ಮದ ತೇಪೆಗಳು ಗಾಢವಾಗುತ್ತವೆ ಎಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದ್ದರು. ಹೈಪೋಪಿಗ್ಮೆಂಟೇಷನ್ ಚರ್ಮದ ಪ್ರದೇಶಗಳು ಹಗುರವಾಗುವ ವಿರುದ್ಧವಾದ ವಿದ್ಯಮಾನವನ್ನು ಪ್ರತಿನಿಧಿಸುತ್ತದೆ. ದೇಹದ ಕೆಲವು ಪ್ರದೇಶಗಳಲ್ಲಿ ಮೆಲನಿನ್ ಉತ್ಪಾದನೆಯು ಕಡಿಮೆಯಾದಾಗ ಅಥವಾ ಅನುಪಸ್ಥಿತಿಯಲ್ಲಿ ಹೈಪೋಪಿಗ್ಮೆಂಟೇಷನ್ ಸಂಭವಿಸುತ್ತದೆ. ಆನುವಂಶಿಕ ಪ್ರವೃತ್ತಿ, ಸ್ವಯಂ ನಿರೋಧಕ ಅಸ್ವಸ್ಥತೆಗಳು ಮತ್ತು ವಿಟಲಿಗೋದಂತಹ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಸೇರಿದಂತೆ ವಿವಿಧ ಅಂಶಗಳು ಹೈಪೋಪಿಗ್ಮೆಂಟೇಷನ್ಗೆ ಕಾರಣವಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಸುಟ್ಟಗಾಯಗಳು ಅಥವಾ ಗಾಯಗಳಂತಹ ಚರ್ಮದ ಆಘಾತದ ಪರಿಣಾಮವಾಗಿ ಹೈಪೋಪಿಗ್ಮೆಂಟೇಷನ್ ಸಂಭವಿಸಬಹುದು. ಹೆಚ್ಚುವರಿಯಾಗಿ ಕೆಲವು ರಾಸಾಯನಿಕಗಳು ಅಥವಾ ಔಷಧಿಗಳಿಗೆ ಒಡ್ಡಿಕೊಳ್ಳುವುದು ಸಹ ಈ ಸ್ಥಿತಿಗೆ ಕಾರಣವಾಗಬಹುದು. ಹಗುರವಾದ ಚುಕ್ಕೆಗಳು ಮತ್ತು ಅವುಗಳ ಮೂಲ ಮೈಬಣ್ಣದ ನಡುವಿನ ಸಂಪೂರ್ಣ ವ್ಯತ್ಯಾಸದಿಂದಾಗಿ ಗಾಢವಾದ ಚರ್ಮದ ಟೋನ್ ಹೊಂದಿರುವ ವ್ಯಕ್ತಿಗಳಲ್ಲಿ ಹೈಪೋಪಿಗ್ಮೆಂಟೆಡ್ ತೇಪೆಗಳು ಹೆಚ್ಚಾಗಿ ಗಮನಿಸಬಹುದಾಗಿದೆ. ಸೂರ್ಯನ ಕಲೆಗಳು ಯಕೃತ್ತಿನ ಕಲೆಗಳು ಅಥವಾ ವಯಸ್ಸಿನ ಕಲೆಗಳು ಎಂದು ಕರೆಯಲ್ಪಡುತ್ತವೆ. ಇದು ಚರ್ಮದ ಬಣ್ಣದ ಸಾಮಾನ್ಯ ರೂಪವಾಗಿದೆ. ಇದು ಪ್ರಾಥಮಿಕವಾಗಿ ದೀರ್ಘಕಾಲದ ಸೂರ್ಯನಿಗೆ ಒಡ್ಡಿಕೊಳ್ಳುವುದರಿಂದ ಉಂಟಾಗುತ್ತದೆ. ಕಾಲಾನಂತರದಲ್ಲಿ ಸೂರ್ಯನ ಹಾನಿಕಾರಕ ನೇರಳಾತೀತ ಯುವ ಕಿರಣಗಳಿಗೆ ಒಡ್ಡಿಕೊಂಡ ಚರ್ಮದ ಪ್ರದೇಶಗಳಲ್ಲಿ ಈ ಗಾಢವಾದ ತೇಪೆಗಳು ಕಾಣಿಸಿಕೊಳ್ಳುತ್ತವೆ. ಅವು ಸಾಮಾನ್ಯವಾಗಿ ವಯಸ್ಸಾದೊಂದಿಗೆ ಸಂಬಂಧ ಹೊಂದಿದ್ದರು. ಸೂರ್ಯನಿಗೆ ಹೆಚ್ಚಿನ ಅಸುರಕ್ಷಿತ ಮಾನ್ಯತೆ ಹೊಂದಿರುವ ಕಿರಿಯ ವ್ಯಕ್ತಿಗಳಲ್ಲಿಯೂ ಸಹ ಸೂರ್ಯನ ಕಲೆಗಳು ಕಾಣಿಸಿಕೊಳ್ಳಬಹುದು. ಮೆಲನಿನ್ ಉತ್ಪಾದನೆಯ ಹೆಚ್ಚಳದಿಂದಾಗಿ ಸೂರ್ಯನ ಕಲೆಗಳ ಬೆಳವಣಿಗೆಯು ಸಂಭವಿಸುತ್ತದೆ. ಇದು ನಮ್ಮ ಚರ್ಮಕ್ಕೆ ಅದರ ಬಣ್ಣವನ್ನು ನೀಡಲು ಕಾರಣವಾಗಿದೆ. ಯುವ ಕಿರಣಗಳು ಚರ್ಮವನ್ನು ತೂರಿಕೊಂಡಾಗ ಅದು ಮೆಲನಿನ್ನ ಅಧಿಕ ಉತ್ಪಾದನೆಯನ್ನು ಮತ್ತಷ್ಟು ಹಾನಿಯ ವಿರುದ್ಧ ರಕ್ಷಣಾತ್ಮಕ ಕಾರ್ಯವಿಧಾನವಾಗಿ ಪ್ರಚೋದಿಸುತ್ತದೆ. ಪರಿಣಾಮವಾಗಿ ವರ್ಣದ್ರವ್ಯದ ಕಲೆಗಳು ಚರ್ಮದ ಮೇಲ್ಮೈಯಲ್ಲಿ ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ. ವಿಶೇಷವಾಗಿ ಮುಖ, ಕೈಗಳು, ಭುಜಗಳು ಮತ್ತು ಹೆಚ್ಚು ಸೂರ್ಯನ ಬೆಳಕನ್ನು ಪಡೆಯುವ ತೋಳುಗಳಂತಹ ಪ್ರದೇಶಗಳಲ್ಲಿ. ನಸುಕಂದು ಮಚ್ಚೆಗಳು ಹೈಪರ್ ಪಿಗ್ಮೆಂಟೇಷನ್ನ ಒಂದು ಸಾಮಾನ್ಯ ರೂಪವಾಗಿದ್ದು ಚರ್ಮದ ಮೇಲೆ ಸಣ್ಣ, ಚಪ್ಪಟೆ ಮತ್ತು ತಿಳಿ ಕಂದು ಬಣ್ಣದ ಚುಕ್ಕೆಗಳಾಗಿ ಕಾಣಿಸಿಕೊಳ್ಳಬಹುದು.
ಸೂರ್ಯನ ಮಾನ್ಯತೆ ಮತ್ತು ತಳಿಶಾಸ್ತ್ರದ ಸಂಯೋಜನೆಯಿಂದಾಗಿ ಈ ಆರಾಧ್ಯ ಸ್ಪೆಕಲ್ಸ್ ಹೆಚ್ಚಾಗಿ ಹೊರಹೊಮ್ಮುತ್ತವೆ. ಕೆಲವು ಜನರು ತಳೀಯವಾಗಿ ನಸುಕಂದು ಮಚ್ಚೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದ್ದರೂ ಅವರು ಸಾಮಾನ್ಯವಾಗಿ ಸೂರ್ಯನಲ್ಲಿ ಸಮಯ ಕಳೆದ ನಂತರ ಹೆಚ್ಚು ಸ್ಪಷ್ಟವಾಗುತ್ತಾರೆ, ಏಕೆಂದರೆ ನೇರಳಾತೀತ UV ವಿಕಿರಣವು ಚರ್ಮದಲ್ಲಿ ವರ್ಣದ್ರವ್ಯವನ್ನು ಉತ್ಪಾದಿಸುವ ಜವಾಬ್ದಾರಿಯುತ ಜೀವಕೋಶಗಳಾದ ಮೆಲನೋಸೈಟ್ಗಳನ್ನು ಉತ್ತೇಜಿಸುತ್ತದೆ. ಸೂರ್ಯನ ಮಾನ್ಯತೆ UV ಹಾನಿಯ ವಿರುದ್ಧ ರಕ್ಷಣಾತ್ಮಕ ಪ್ರತಿಕ್ರಿಯೆಯಾಗಿ ಮೆಲನಿನ್ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಪ್ರಚೋದಿಸುತ್ತದೆ. ಆದಾಗ್ಯೂ ಹಗುರವಾದ ಚರ್ಮದ ಟೋನ್ ಹೊಂದಿರುವ ವ್ಯಕ್ತಿಗಳು ಒಟ್ಟಾರೆಯಾಗಿ ಕಡಿಮೆ ಮೆಲನಿನ್ ಅನ್ನು ಹೊಂದಿರುತ್ತಾರೆ. ಇದು ಟ್ಯಾನ್ ಬದಲಿಗೆ ನಸುಕಂದು ಮಚ್ಚೆಗಳಿಗೆ ಕಾರಣವಾಗುತ್ತದೆ. ಮುಖ, ಭುಜಗಳು ಮತ್ತು ತೋಳುಗಳಂತಹ ಹೆಚ್ಚು ಸೂರ್ಯನ ಬೆಳಕನ್ನು ಪಡೆಯುವ ಪ್ರದೇಶಗಳಲ್ಲಿ ನಸುಕಂದು ಮಚ್ಚೆಗಳು ವಿಶೇಷವಾಗಿ ಪ್ರಮುಖವಾಗಿವೆ. ಮೆಲಸ್ಮಾ ಸಾಮಾನ್ಯ ಚರ್ಮದ ಸ್ಥಿತಿಯಾಗಿದ್ದು ಮುಖದ ಮೇಲೆ ಕಪ್ಪು ಕಲೆಗಳು ಅಥವಾ ಬಣ್ಣದಿಂದ ಕೂಡಿರುತ್ತದೆ. ಹಾರ್ಮೋನುಗಳ ಬದಲಾವಣೆಯಿಂದಾಗಿ ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಹೆಚ್ಚಾಗಿ ಅನುಭವಿಸುತ್ತಾರೆ. ಈ ವಿಧದ ಹೈಪರ್ಪಿಗ್ಮೆಂಟೇಷನ್ ಸಾಮಾನ್ಯವಾಗಿ ಹಣೆಯ, ಕೆನ್ನೆ, ಮೂಗು ಅಥವಾ ಮೇಲಿನ ತುಟಿಯ ಮೇಲೆ ಕಂದು ಅಥವಾ ಬೂದು ಕಂದು ತೇಪೆಗಳಾಗಿ ಕಾಣಿಸಿಕೊಳ್ಳುತ್ತದೆ. ಇದು ಹಾನಿಕಾರಕ ಅಥವಾ ನೋವಿನಿಂದ ಕೂಡಿಲ್ಲದಿದ್ದರೂ ಮೆಲಸ್ಮಾ ಅನುಭವಿಸುವ ಅನೇಕ ಮಹಿಳೆಯರಿಗೆ ನಿರಾಶಾದಾಯಕವಾಗಿರುತ್ತದೆ. ಇದು ಅವರ ದೈಹಿಕ ನೋಟ ಮತ್ತು ಆತ್ಮವಿಶ್ವಾಸ ಎರಡರ ಮೇಲೆ ಪರಿಣಾಮ ಬೀರುತ್ತದೆ. ಮೆಲಸ್ಮಾದ ನಿಖರವಾದ ಕಾರಣ ಇನ್ನೂ ತಿಳಿದಿಲ್ಲ. ಆದಾಗ್ಯೂ ಗರ್ಭಾವಸ್ಥೆಯಲ್ಲಿ ಹಾರ್ಮೋನುಗಳ ಏರಿಳಿತಗಳು ಅದರ ಆಕ್ರಮಣವನ್ನು ಪ್ರಚೋದಿಸುತ್ತದೆ ಎಂದು ನಂಬಲಾಗಿದೆ. ದೇಹದಲ್ಲಿ ಈಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಹೆಚ್ಚಿದ ಮಟ್ಟಗಳು ಕೆಲವು ಪ್ರದೇಶಗಳಲ್ಲಿ ಮೆಲನಿನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ನಮ್ಮ ಚರ್ಮದ ಬಣ್ಣಕ್ಕೆ ಕಾರಣವಾದ ವರ್ಣದ್ರವ್ಯ ಹೆಚ್ಚುವರಿಯಾಗಿ ಸೂರ್ಯನ ಬೆಳಕು ಮತ್ತು ನೇರಳಾತೀತ UV ಕಿರಣಗಳಿಗೆ ಒಡ್ಡಿಕೊಳ್ಳುವುದರಿಂದ ಮೆಲಸ್ಮಾವನ್ನು ಉಲ್ಬಣಗೊಳಿಸಬಹುದು ಮತ್ತು ಕಪ್ಪು ಕಲೆಗಳನ್ನು ಹೆಚ್ಚು ಗಮನಿಸಬಹುದಾಗಿದೆ. ವಿಟಲಿಗೋ ಎಂಬುದು ನಮ್ಮ ಚರ್ಮ, ಕೂದಲು ಮತ್ತು ಕಣ್ಣುಗಳಿಗೆ ಬಣ್ಣವನ್ನು ನೀಡುವ ಜವಾಬ್ದಾರಿಯುತ ವರ್ಣದ್ರವ್ಯವಾದ ಮೆಲನಿನ್ ನಷ್ಟದಿಂದ ನಿರೂಪಿಸಲ್ಪಟ್ಟ ಸಾಮಾನ್ಯ ಚರ್ಮದ ಸ್ಥಿತಿಯಾಗಿದೆ. ಈ ಹೈಪೋಪಿಗ್ಮೆಂಟೇಷನ್ ಅಸ್ವಸ್ಥತೆಯು ಎಲ್ಲ ಜನಾಂಗಗಳು ಮತ್ತು ಜನಾಂಗಗಳ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ದೇಹದ ವಿವಿಧ ಭಾಗಗಳಲ್ಲಿ ಬಿಳಿ ತೇಪೆಗಳು ಕಾಣಿಸಿಕೊಳ್ಳುತ್ತವೆ. ವಿಟಲಿಗೋದ ನಿಖರವಾದ ಕಾರಣ ತಿಳಿದಿಲ್ಲವಾದರೂ ಇದು ಸ್ವಯಂ ನಿರೋಧಕ ಸ್ಥಿತಿ ಎಂದು ನಂಬಲಾಗಿದೆ. ಅಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಮೆಲನಿನ್ ಅನ್ನು ಉತ್ಪಾದಿಸುವ ಜೀವಕೋಶಗಳ ಮೇಲೆ ತನ್ನ ಸ್ವಂತ ಮೆಲನೋಸೈಟ್ಗಳನ್ನು ತಪ್ಪಾಗಿ ಆಕ್ರಮಣ ಮಾಡುತ್ತದೆ ಮತ್ತು ನಾಶಪಡಿಸುತ್ತದೆ. ವಿಟಲಿಗೋದ ಆಕ್ರಮಣವು ಯಾವುದೇ ವಯಸ್ಸಿನಲ್ಲಿ ಸಂಭವಿಸಬಹುದು, ಆದರೂ ಇದು ಸಾಮಾನ್ಯವಾಗಿ 20 ವರ್ಷಕ್ಕಿಂತ ಮುಂಚೆಯೇ ಬೆಳೆಯುತ್ತದೆ. ಈ ಸ್ಥಿತಿಯ ನೋಟ ಮತ್ತು ಪ್ರಗತಿಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಕೆಲವರು ಕಾಲಾನಂತರದಲ್ಲಿ ಸ್ಥಿರವಾಗಿ ಉಳಿಯುವ ಕೆಲವು ಸಣ್ಣ ತೇಪೆಗಳನ್ನು ಅನುಭವಿಸಬಹುದು, ಆದರೆ ಇತರರು ಡಿಪಿಗ್ಮೆಂಟೇಷನ್ನಿಂದ ಪ್ರಭಾವಿತವಾಗಿರುವ ದೊಡ್ಡ ಪ್ರದೇಶಗಳನ್ನು ಗಮನಿಸಬಹುದು. ಆಲ್ಬಿನಿಸಮ್ ಒಂದು ಆನುವಂಶಿಕ ಸ್ಥಿತಿಯಾಗಿದ್ದು ಅದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಈ ಸ್ಥಿತಿಯು ಸಾಕಷ್ಟು ಪ್ರಮಾಣದ ಮೆಲನಿನ್ ಅನ್ನು ಉತ್ಪಾದಿಸುವ ದೇಹದ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತದೆ. ಇದು ಚರ್ಮ, ಕೂದಲು ಮತ್ತು ಕಣ್ಣಿನ ಬಣ್ಣವನ್ನು ನಿರ್ಧರಿಸುವ ಜವಾಬ್ದಾರಿಯುತ ವರ್ಣದ್ರವ್ಯವಾಗಿದೆ. ಪರಿಣಾಮವಾಗಿ ಆಲ್ಬಿನಿಸಮ್ ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಹಗುರವಾದ ಅಥವಾ ಬಿಳಿ ಚರ್ಮದ ಟೋನ್ಗಳನ್ನು ಹೊಂದಿರುತ್ತಾರೆ. ಕೂದಲು ಹೊಂಬಣ್ಣದಿಂದ ತಿಳಿ ಕಂದು ಅಥವಾ ಶುದ್ಧ ಬಿಳಿ, ಹಾಗೆಯೇ ನೀಲಿ ಬಣ್ಣದಿಂದ ಹಸಿರು ಅಥವಾ ಕೆಂಪು ಗುಲಾಬಿ ಬಣ್ಣಕ್ಕೆ ಬದಲಾಗಬಹುದು. ಆಲ್ಬಿನಿಸಂನ ಅತ್ಯಂತ ಗಮನಾರ್ಹ ಪರಿಣಾಮವೆಂದರೆ ಚರ್ಮದ ಬಣ್ಣ ಬದಲಾವಣೆ. ಮೆಲನಿನ್ ಉತ್ಪಾದನೆಯ ಕೊರತೆಯಿಂದಾಗಿ ಆಲ್ಬಿನಿಸಂ ಹೊಂದಿರುವ ವ್ಯಕ್ತಿಗಳು ಬಿಸಿಲು ಮತ್ತು ಸೂರ್ಯನ ಹಾನಿಗೆ ಹೆಚ್ಚು ಒಳಗಾಗುತ್ತಾರೆ. ಅವರ ಚರ್ಮವು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ನಸುಕಂದು ಮಚ್ಚೆಗಳು ಅಥವಾ ಮೋಲ್ಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ. ಇದಲ್ಲದೆ ಹಾನಿಕಾರಕ UV ಕಿರಣಗಳ ವಿರುದ್ಧ ಸಾಕಷ್ಟು ರಕ್ಷಣೆ ಇಲ್ಲದೆ ಅವರು ನಂತರದ ಜೀವನದಲ್ಲಿ ಚರ್ಮದ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಎದುರಿಸುತ್ತಾರೆ. ಉರಿಯೂತದ ನಂತರದ ಹೈಪರ್ ಪಿಗ್ಮೆಂಟೇಷನ್, ಫೇಲ್, ಮೊಡವೆ ಅಥವಾ ಎಸ್ಜಿಮಾದಂತಹ ಗಾಯ ಅಥವಾ ಉರಿಯೂತದ ನಂತರ ಸಂಭವಿಸುವ ಸಾಮಾನ್ಯ ಚರ್ಮದ ಸ್ಥಿತಿಯಾಗಿದೆ. ಮೆಲನಿನ್ ಉತ್ಪಾದನೆಯ ಹೆಚ್ಚಳದಿಂದಾಗಿ ಪೀಡಿತ ಪ್ರದೇಶದ ಕಪ್ಪಾಗುವಿಕೆಯಿಂದ ಇದು ನಿರೂಪಿಸಲ್ಪಟ್ಟಿದೆ. ಈ ಸ್ಥಿತಿಯು ಅನೇಕ ವ್ಯಕ್ತಿಗಳಿಗೆ ಸಂಕಟವನ್ನು ಉಂಟುಮಾಡಬಹುದು, ಏಕೆಂದರೆ ಇದು ಸಾಮಾನ್ಯವಾಗಿ ಚರ್ಮದ ಬಣ್ಣಕ್ಕೆ ಅಸಹ್ಯವಾದ ತೇಪೆಗಳನ್ನು ಬಿಟ್ಟುಬಿಡುತ್ತದೆ. ಮೊಡವೆಗಳು ಫೇಫ್ನ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ, ವಿಶೇಷವಾಗಿ ಗಾಢವಾದ ಚರ್ಮದ ಟೋನ್ ಹೊಂದಿರುವ ಜನರಿಗೆ. ಒಂದು ಮೊಡವೆ ರೂಪುಗೊಂಡಾಗ ಮತ್ತು ಸ್ಫೋಟಗೊಂಡಾಗ ಅದು ದೇಹದಲ್ಲಿ ಉರಿಯೂತದ ಪ್ರತಿಕ್ರಿಯೆಯನ್ನು ಪ್ರಚೋದಿಸುತ್ತದೆ. ಪರಿಣಾಮವಾಗಿ
ಪೀಡಿತ ಪ್ರದೇಶದಲ್ಲಿ ಹೆಚ್ಚುವರಿ ಮೆಲನಿನ್ ಉತ್ಪತ್ತಿಯಾಗುತ್ತದೆ. ಇದು ಉರಿಯೂತದ ನಂತರದ ಹೈಪರ್ಪಿಗ್ಮೆಂಟೇಷನ್ಗೆ ಕಾರಣವಾಗುತ್ತದೆ. ಅಂತೆಯೇ ಚರ್ಮವು ಕಿರಿಕಿರಿ ಮತ್ತು ಉರಿಯುವುದರಿಂದ ಎಸ್ಚಿಮಾ ಉಲ್ಬಣವು ಫೇಜ್ಗೆ ಕಾರಣವಾಗಬಹುದು. ಫೇಹನ ಅವಧಿಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ, ಆದರೆ ಕಾಲಾನಂತರದಲ್ಲಿ ಸ್ವಾಭಾವಿಕವಾಗಿ ಮರೆಯಾಗುವ ಮೊದಲು ವಾರಗಳಿಂದ ತಿಂಗಳವರೆಗೆ ಎಲ್ಲಿಯಾದರೂ ಇರುತ್ತದೆ. ಕೆಲವು ಔಷಧಿಗಳು ಅನಿರೀಕ್ಷಿತ ಅಡ್ಡ ಪರಿಣಾಮಗಳನ್ನು ಉಂಟುಮಾಡಬಹುದು ಮತ್ತು ಅವುಗಳಲ್ಲಿ ಒಂದು ಚರ್ಮದ ಬಣ್ಣ. ಚರ್ಮದ ಬಣ್ಣವು ವ್ಯಕ್ತಿಯ ಸಾಮಾನ್ಯ ಮೈಬಣ್ಣದಿಂದ ವಿಪಥಗೊಳ್ಳುವ ಚರ್ಮದ ಬಣ್ಣ ಅಥವಾ ವರ್ಣದ್ರವ್ಯದಲ್ಲಿನ ಯಾವುದೇ ಬದಲಾವಣೆಗಳನ್ನು ಸೂಚಿಸುತ್ತದೆ. ಈ ಅಡ್ಡ ಪರಿಣಾಮವು ಅದನ್ನು ಅನುಭವಿಸುವವರಿಗೆ ಸಾಕಷ್ಟು ಆತಂಕಕಾರಿಯಾಗಿದೆ, ಏಕೆಂದರೆ ಇದು ಅವರ ದೈಹಿಕ ನೋಟ ಮತ್ತು ಸ್ವಾಭಿಮಾನದ ಮೇಲೆ ಪರಿಣಾಮ ಬೀರಬಹುದು. ಅಡ್ಡ ಪರಿಣಾಮವಾಗಿ ಚರ್ಮದ ಬಣ್ಣವನ್ನು ಉಂಟುಮಾಡುವ ಹಲವಾರು ಔಷಧಿಗಳಿವೆ. ಕ್ಲೋರೋಕ್ವಿನ್ ಮತ್ತು ಹೈಡ್ರಾಕ್ಸಿಕ್ಲೋರೋಕ್ವಿನ್ನಂತಹ ಆಂಟಿಮಲೇರಿಯಾ ಔಷಧಗಳು ಮುಖ, ಉಗುರುಗಳು, ಒಸಡುಗಳು ಮತ್ತು ಹಲ್ಲುಗಳು ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ನೀಲಿಯು ಬೂದು ವರ್ಣದ್ರವ್ಯವನ್ನು ಉಂಟುಮಾಡುತ್ತದೆ ಎಂದು ವರದಿಯಾಗಿದೆ. ಹೆಚ್ಚುವರಿಯಾಗಿ ಮಿನೋಸೈಕ್ಲಿನ್ ಮತ್ತು ಟೆಟ್ರಾಸೈಕ್ಲಿನ್ನಂತಹ ಕೆಲವು ಪ್ರತಿಜೀವಕಗಳು ಔಷಧ ಪ್ರೇರಿತ ಹೈಪರ್ಪಿಗ್ಮೆಂಟೇಷನ್ ಎಂಬ ಸ್ಥಿತಿಯೊಂದಿಗೆ ಸಂಬಂಧಿಸಿವೆ. ಇದು ಸ್ಥಳೀಯ ಪ್ರದೇಶಗಳಲ್ಲಿ ಚರ್ಮದ ಕಪ್ಪಾಗುವಿಕೆಗೆ ಕಾರಣವಾಗುತ್ತದೆ. ಚರ್ಮದ ಬಣ್ಣವು ಕೆಲವೊಮ್ಮೆ ಕೇವಲ ಸೌಂದರ್ಯವರ್ಧಕ ಕಾಳಜಿಗಿಂತ ಹೆಚ್ಚಾಗಿರುತ್ತದೆ. ಇದು ವಾಸ್ತವವಾಗಿ ಯಕೃತ್ತಿನ ಕಾಯಿಲೆ ಅಥವಾ ಮಧುಮೇಹದಂತಹ ಆಧಾರವಾಗಿರುವ ವೈದ್ಯಕೀಯ ಸ್ಥಿತಿಯ ಲಕ್ಷಣವಾಗಿರಬಹುದು. ಚರ್ಮದ ವರ್ಣದ್ರವ್ಯವು ಬದಲಾದಾಗ ಚರ್ಮದ ಬಣ್ಣವು ಸಂಭವಿಸುತ್ತದೆ. ಇದರ ಪರಿಣಾಮವಾಗಿ ಸುತ್ತಮುತ್ತಲಿನ ಚರ್ಮಕ್ಕಿಂತ ಹಗುರವಾದ ಅಥವಾ ಗಾಢವಾದ ತೇಪೆಗಳು ಉಂಟಾಗುತ್ತವೆ. ಚರ್ಮದ ಬಣ್ಣದ ಅನೇಕ ಪ್ರಕರಣಗಳು ನಿರುಪದ್ರವ ಮತ್ತು ವಯಸ್ಸಾದ ಅಥವಾ ಸೂರ್ಯನ ಮಾನ್ಯತೆ ಮುಂತಾದ ಅಂಶಗಳಿಗೆ ಕಾರಣವಾಗಬಹುದಾದರೂ ಇದು ಆಧಾರವಾಗಿರುವ ಆರೋಗ್ಯ ಸಮಸ್ಯೆಯನ್ನು ಸೂಚಿಸುವುದರಿಂದ ಅದನ್ನು ನಿರ್ಲಕ್ಷಿಸದಿರುವುದು ಮುಖ್ಯವಾಗಿದೆ. ಚರ್ಮದ ಬಣ್ಣಕ್ಕೆ ಒಂದು ಸಂಭಾವ್ಯ ಕಾರಣವೆಂದರೆ ಯಕೃತ್ತಿನ ಕಾಯಿಲೆ. ಪಿತ್ತಜನಕಾಂಗವು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ಇದು ದೇಹದಲ್ಲಿ ಬಿಲಿರುಬಿನ್ ಸಂಗ್ರಹಕ್ಕೆ ಕಾರಣವಾಗಬಹುದು. ಇದು ಕಾಮಾಲೆ ಎಂದು ಕರೆಯಲ್ಪಡುವ ಚರ್ಮ ಮತ್ತು ಕಣ್ಣುಗಳ ಹಳದಿ ಬಣ್ಣದಲ್ಲಿ ಪ್ರಕಟವಾಗುತ್ತದೆ. ಈ ಹಳದಿ ಬಣ್ಣದ ಛಾಯೆಯು ಯಕೃತ್ತಿನಲ್ಲಿ ಏನಾದರೂ ತಪ್ಪಾಗಿರಬಹುದು ಎಂಬ ಮೊದಲ ಚಿಹ್ನೆಗಳಲ್ಲಿ ಒಂದಾಗಿದೆ. ಚರ್ಮದ ಬಣ್ಣವು ಒಂದು ಸಾಮಾನ್ಯ ಚರ್ಮರೋಗ ಸಮಸ್ಯೆಯಾಗಿದ್ದು, ಅದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮೊಡವೆ, ಚರ್ಮವು ಸನ್ಸ್ಪಾಟ್ಗಳು ಅಥವಾ ಮೆಲಸ್ಮಾದಿಂದ ಉಂಟಾಗುತ್ತದೆ. ಒಳ್ಳೆಯ ಸುದ್ದಿ ಎಂದರೆ ಚರ್ಮದ ಬಣ್ಣವು ಯಾವಾಗಲೂ ಶಾಶ್ವತವಲ್ಲ ಮತ್ತು ಆಗಾಗ್ಗೆ ಚಿಕಿತ್ಸೆ ನೀಡಬಹುದು. ವೈದ್ಯಕೀಯ ತಂತ್ರಜ್ಞಾನ ಮತ್ತು ತ್ವಚೆಯ ಉತ್ಪನ್ನಗಳಲ್ಲಿನ ಪ್ರಗತಿಗೆ ಧನ್ಯವಾದಗಳು. ಚರ್ಮದ ಬಣ್ಣದ ವ್ಯಕ್ತಿಗಳು ತಮ್ಮ ಚರ್ಮದ ನೈಸರ್ಗಿಕ ಟೋನ್ ಅನ್ನು ಪುನಃಸ್ಥಾಪಿಸಲು ಸಹಾಯ ಮಾಡಲು ಹಲವಾರು ಆಯ್ಕೆಗಳನ್ನು ಹೊಂದಿದ್ದಾರೆ. ಚರ್ಮದ ಬಣ್ಣಕ್ಕೆ ಒಂದು ಪರಿಣಾಮಕಾರಿ ಚಿಕಿತ್ಸೆಯು ಲೇಸರ್ ಚಿಕಿತ್ಸೆಯಾಗಿದೆ. ಈ ಆಕ್ರಮಣಶೀಲವಲ್ಲದ ವಿಧಾನವು ಪೀಡಿತ ಪ್ರದೇಶಗಳಲ್ಲಿ ವರ್ಣದ್ರವ್ಯದ ಕೋಶಗಳನ್ನು ಗುರಿಯಾಗಿಸಲು ಮತ್ತು ಒಡೆಯಲು ಕೇಂದ್ರೀಕೃತ ಬೆಳಕಿನ ಕಿರಣಗಳನ್ನು ಬಳಸುತ್ತದೆ. ಕಾಲಾನಂತರದಲ್ಲಿ ದೇಹದ ನೈಸರ್ಗಿಕ ಗುಣಪಡಿಸುವ ಪ್ರಕ್ರಿಯೆಯು ನಡೆಯುತ್ತದೆ. ಹೊಸ ಮತ್ತು ಆರೋಗ್ಯಕರ ಚರ್ಮದ ಕೋಶಗಳು ಹಳೆಯದನ್ನು ಬದಲಾಯಿಸುತ್ತವೆ. ಇದರಿಂದಾಗಿ ಹೆಚ್ಚು ಬಣ್ಣವು ಹೆಚ್ಚಾಗುತ್ತದೆ. ಚರ್ಮದ ಬಣ್ಣಕ್ಕೆ ಚಿಕಿತ್ಸೆ ನೀಡುವ ಮತ್ತೊಂದು ಜನಪ್ರಿಯ ಆಯ್ಕೆಯೆಂದರೆ ರಾಸಾಯನಿಕ ಸಿಪ್ಪೆ ಸುಲಿಯುವುದು. ಚರ್ಮದ ಬಣ್ಣವು ವ್ಯಕ್ತಿಗಳಲ್ಲಿ ಸಾಮಾನ್ಯ ಕಾಳಜಿಯಾಗಿದೆ ಮತ್ತು ಮೆಲಸ್ಮಾ ಅತ್ಯಂತ ಪ್ರಸಿದ್ಧವಾದ ಪರಿಸ್ಥಿತಿಗಳಲ್ಲಿ ಒಂದಾಗಿದೆ. ಈ ಸ್ಥಿತಿಯು ಮುಖದ ಮೇಲೆ ಕಪ್ಪು ಬಣ್ಣದ ಚರ್ಮದ ತೇಪೆಗಳನ್ನು ಉಂಟುಮಾಡುತ್ತದೆ. ಪ್ರಾಥಮಿಕವಾಗಿ ಅವರ ಸಂತಾನೋತ್ಪತ್ತಿ ವರ್ಷಗಳಲ್ಲಿ ಅಥವಾ ಗರ್ಭಾವಸ್ಥೆಯಂತಹ ಹಾರ್ಮೋನ್ ಬದಲಾವಣೆಗಳನ್ನು ಅನುಭವಿಸಿದ ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತದೆ. ಆದಾಗ್ಯೂ ಈ ಸಮಸ್ಯೆಯೊಂದಿಗೆ ಹೋರಾಡುತ್ತಿರುವವರಿಗೆ ಕೆಲವು ಒಳ್ಳೆಯ ಸುದ್ದಿಗಳಿವೆ. ಮೆಲಸ್ಮಾ ಸೇರಿದಂತೆ ಕೆಲವು ಚರ್ಮದ ಬಣ್ಣಗಳು ಪ್ರಚೋದಿಸುವ ಅಂಶವು ಹೋದ ನಂತರ ತಮ್ಮದೇ ಆದ ಮೇಲೆ ಸುಧಾರಿಸಬಹುದು. ನಮ್ಮ ಚರ್ಮಕ್ಕೆ ಬಣ್ಣವನ್ನು ನೀಡುವ ಮೆಲನಿನ್ನ ಅಧಿಕ ಉತ್ಪಾದನೆಯಿಂದಾಗಿ ಮೆಲಸ್ಮಾ ಹೆಚ್ಚಾಗಿ ಸಂಭವಿಸುತ್ತದೆ. ಗರ್ಭಾವಸ್ಥೆಯ ಹಾರ್ಮೋನುಗಳು ಚರ್ಮದಲ್ಲಿನ ಮೆಲನೋಸೈಟ್ಗಳನ್ನು ಸಾಮಾನ್ಯಕ್ಕಿಂತ ಹೆಚ್ಚು ವರ್ಣದ್ರವ್ಯವನ್ನು ಉತ್ಪಾದಿಸಲು ಉತ್ತೇಜಿಸುತ್ತದೆ. ಇದು ಈ ಅಸಹ್ಯವಾದ ತೇಪೆಗಳಿಗೆ ಕಾರಣವಾಗುತ್ತದೆ. ಅದೃಷ್ಟವಶಾತ್ ಅನೇಕ ಸಂದರ್ಭಗಳಲ್ಲಿ ಹೆರಿಗೆಯ ನಂತರ ಅಥವಾ ಗರ್ಭಾವಸ್ಥೆಯ ನಂತರ ಹಾರ್ಮೋನುಗಳ ಅಸಮತೋಲನವು ಸ್ಥಿರವಾದಾಗ ಮೆಲಸ್ಮಾವು ಸ್ವಾಭಾವಿಕವಾಗಿ ಮರೆಯಾಗುತ್ತದೆ. ಹೈಪರ್ಪಿಗ್ಮೆಂಟೇಷನ್ ಮತ್ತು ಚರ್ಮದ ಬಣ್ಣಕ್ಕೆ ಚಿಕಿತ್ಸೆ ನೀಡಲು ಹೈಡ್ರೋಕ್ವಿನೋನ್, ಅಜೆಲಿಕ್ ಆಮ್ಲ ಮತ್ತು ರೆಟಿನಾಯ್ಡ್ಗಳಂತಹ ಸಾಮಯಿಕ ಚಿಕಿತ್ಸೆಗಳು ಪರಿಣಾಮಕಾರಿ ಪರಿಹಾರಗಳಾಗಿ ಹೊರಹೊಮ್ಮಿವೆ. ಚರ್ಮದ ಕೆಲವು ಪ್ರದೇಶಗಳು ಹೆಚ್ಚಿನ ಮೆಲನಿನ್ ಅನ್ನು ಉತ್ಪಾದಿಸಿದಾಗ ಹೈಪರ್ಪಿಗ್ಮೆಂಟೇಷನ್ ಸಂಭವಿಸುತ್ತದೆ.
ಇದರ ಪರಿಣಾಮವಾಗಿ ಕಪ್ಪು ತೇಪೆಗಳು ಅಥವಾ ಕಲೆಗಳು ಅನೇಕ ವ್ಯಕ್ತಿಗಳಿಗೆ ಸ್ವಯಂ ಪ್ರಜ್ಞೆಯ ಮೂಲವಾಗಬಹುದು. ಅದೃಷ್ಟವಶಾತ್ ಈ ಸಾಮಯಿಕ ಚಿಕಿತ್ಸೆಗಳು ಈ ಸಾಮಾನ್ಯ ಕಾಳಜಿಯನ್ನು ಎದುರಿಸಲು ಉದ್ದೇಶಿತ ವಿಧಾನಗಳನ್ನು ನೀಡುತ್ತವೆ. ಹೈಡ್ರೋಕ್ವಿನೋನ್ ಅನೇಕ ಹೈಪರ್ಪಿಗ್ಮೆಂಟೇಷನ್ ಕ್ರೀಮ್ಗಳು ಮತ್ತು ಸೀರಮ್ಗಳಲ್ಲಿ ಬಳಸಲಾಗುವ ಪ್ರಸಿದ್ಧ ಘಟಕಾಂಶವಾಗಿದೆ. ಇದು ಟೈರೋಸಿನೇಸ್ ಎಂಬ ಕಿಣ್ವವನ್ನು ಪ್ರತಿಬಂಧಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇದು ಮೆಲನಿನ್ ಉತ್ಪಾದನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಈ ಕಿಣ್ವದ ಚಟುವಟಿಕೆಯನ್ನು ಕಡಿಮೆ ಮಾಡುವ ಮೂಲಕ ಹೈಡ್ರೋಕ್ವಿನೋನ್ ಕ್ರಮೇಣ ಕಪ್ಪು ಕಲೆಗಳ ನೋಟವನ್ನು ಹಗುರಗೊಳಿಸಲು ಸಹಾಯ ಮಾಡುತ್ತದೆ. ಅಂತೆಯೇ ಅಜೆಲಿಕ್ ಆಮ್ಲವು ಟೈರೋಸಿನೇಸ್ ಉತ್ಪಾದನೆಯನ್ನು ನಿಗ್ರಹಿಸುವ ಸಾಮರ್ಥ್ಯದಿಂದಾಗಿ ಜನಪ್ರಿಯತೆಯನ್ನು ಗಳಿಸಿದೆ ಮತ್ತು ಚರ್ಮವನ್ನು ಮೃದುವಾಗಿ ಎಫ್ಪೋಲಿಯೇಟ್ ಮಾಡುತ್ತದೆ. ಲೇಸರ್ ಚಿಕಿತ್ಸೆಗಳು ಚರ್ಮದ ಬಣ್ಣಕ್ಕೆ ಹೋರಾಡುವ ವ್ಯಕ್ತಿಗಳಿಗೆ ಭರವಸೆಯ ಪರಿಹಾರವಾಗಿ ಹೊರಹೊಮ್ಮಿವೆ. ಅತಿಯಾದ ಮೆಲನಿನ್ ಉತ್ಪಾದನೆಯು ಸಾಮಾನ್ಯವಾಗಿ ಚರ್ಮದ ಮೇಲೆ ಅನಗತ್ಯ ತೇಪೆಗಳು ಮತ್ತು ಕಲೆಗಳಿಗೆ ಕಾರಣವಾಗುತ್ತದೆ. ಇದು ಒಬ್ಬರ ಒಟ್ಟಾರೆ ನೋಟ ಮತ್ತು ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ. ಆದಾಗ್ಯೂ ಸುಧಾರಿತ ಲೇಸರ್ ತಂತ್ರಜ್ಞಾನದೊಂದಿಗೆ ಈ ಬಣ್ಣಕ್ಕೆ ಕಾರಣವಾದ ಹೆಚ್ಚುವರಿ ಮೆಲನಿನ್ ಅನ್ನು ಒಡೆಯಲು ಈಗ ಸಾಧ್ಯವಿದೆ. ಚರ್ಮದಲ್ಲಿನ ನಿರ್ದಿಷ್ಟ ವರ್ಣದ್ರವ್ಯಗಳನ್ನು ಗುರಿಯಾಗಿಸುವ ಮೂಲಕ ಲೇಸರ್ಗಳು ಈ ಡಾರ್ಕ್ ಪ್ರದೇಶಗಳನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡಬಹುದು ಮತ್ತು ತೆಗೆದುಹಾಕಬಹುದು. ಲೇಸರ್ ಚಿಕಿತ್ಸೆಗಳ ಮುಖ್ಯ ಪ್ರಯೋಜನವೆಂದರೆ ಅವುಗಳ ನಿಖರತೆ. ಪೀಡಿತ ಪ್ರದೇಶಗಳನ್ನು ಮಾತ್ರ ಗುರಿಯಾಗಿಸಲು ಲೇಸರ್ ಕಿರಣಗಳನ್ನು ಸರಿಹೊಂದಿಸಬಹುದು. ಸುತ್ತಮುತ್ತಲಿನ ಆರೋಗ್ಯಕರ ಚರ್ಮವನ್ನು ಸ್ಪರ್ಶಿಸುವುದಿಲ್ಲ. ಸಂಭಾವ್ಯ ಅಡ್ಡ ಪರಿಣಾಮಗಳು ಅಥವಾ ಹಾನಿಯನ್ನು ಕಡಿಮೆ ಮಾಡುವಾಗ ಈ ಕೇಂದ್ರೀಕೃತ ವಿಧಾನವು ಹೆಚ್ಚು ಪರಿಣಾಮಕಾರಿ ಫಲಿತಾಂಶಗಳನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ ಲೇಸರ್ ಚಿಕಿತ್ಸೆಗಳು ಸಂಸ್ಕರಿಸಿದ ಪ್ರದೇಶದಲ್ಲಿ ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಕಾಲಾನಂತರದಲ್ಲಿ ಆರೋಗ್ಯಕರ ಮತ್ತು ಹೆಚ್ಚು ಸಮನಾದ ಚರ್ಮವನ್ನು ಉತ್ತೇಜಿಸುತ್ತದೆ. ಇದಲ್ಲದೆ ಲೇಸರ್ ಚಿಕಿತ್ಸೆಗಳು ಚರ್ಮದ ಬಣ್ಣಕ್ಕೆ ಸಾಂಪ್ರದಾಯಿಕ ಚಿಕಿತ್ಸಾ ಆಯ್ಕೆಗಳಿಗೆ ಆಕ್ರಮಣಶೀಲವಲ್ಲದ ಪರ್ಯಾಯವನ್ನು ನೀಡುತ್ತವೆ. ಚರ್ಮದ ಬಣ್ಣಕ್ಕೆ ಹೋರಾಡುವ ವ್ಯಕ್ತಿಗಳಿಗೆ ರಾಸಾಯನಿಕ ಸಿಪ್ಪೆ ಸುಲಿಯುವಿಕೆಯು ಭರವಸೆಯ ಪರಿಹಾರವಾಗಿ ಹೊರಹೊಮ್ಮಿದೆ. ಬಣ್ಣದ ಚರ್ಮದ ಮೇಲಿನ ಪದರವನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕುವ ಮೂಲಕ ಈ ಚಿಕಿತ್ಸೆಗಳು ತಾಜಾ, ಹೆಚ್ಚು ಸಮನಾದ ಮೈಬಣ್ಣವನ್ನು ಅನಾವರಣಗೊಳಿಸಬಹುದು. ಮೊಡವೆ ಚರ್ಮವು ಸೂರ್ಯನ ಹಾನಿ ಅಥವಾ ಮೆಲಸ್ಮಾದಿಂದ ಉಂಟಾಗಬಹುದು. ಚರ್ಮದ ಬಣ್ಣವು ಒಬ್ಬರ ಸ್ವಾಭಿಮಾನದ ಮೇಲೆ ಪರಿಣಾಮ ಬೀರುವ ಅನಪೇಕ್ಷಿತ ಭೇಟಿಯಾಗಿರಬಹುದು. ಆದಾಗ್ಯೂ ರಾಸಾಯನಿಕ ಸಿಪ್ಪೆ ಸುಲಿಯುವಿಕೆಯು ಈ ಸಮಸ್ಯೆಯನ್ನು ಪರಿಹರಿಸಲು ಆಕ್ರಮಣಶೀಲವಲ್ಲದ ಮತ್ತು ಪರಿಣಾಮಕಾರಿ ವಿಧಾನವನ್ನು ನೀಡುತ್ತವೆ. ಕಾರ್ಯವಿಧಾನವು ಮುಖ ಅಥವಾ ಇತರ ಪೀಡಿತ ಪ್ರದೇಶಗಳಿಗೆ ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ ರಾಸಾಯನಿಕ ಪರಿಹಾರವನ್ನು ಅನ್ವಯಿಸುತ್ತದೆ. ಈ ಪರಿಹಾರವು ಸತ್ತ ಚರ್ಮದ ಕೋಶಗಳ ಹೊರಪದರವನ್ನು ಎಫ್ಪೋಲಿಯೇಟ್ ಮಾಡುವ ಮೂಲಕ ಮತ್ತು ಒಳಚರ್ಮದೊಳಗೆ ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಕಾಲಾನಂತರದಲ್ಲಿ ಈ ಪ್ರಕ್ರಿಯೆಯು ಹೊಸ ಜೀವಕೋಶದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಕಡಿಮೆಯಾದ ಪಿಗ್ಮೆಂಟೇಷನ್ ಅಕ್ರಮಗಳೊಂದಿಗೆ ಆರೋಗ್ಯಕರ ಚರ್ಮವನ್ನು ಬಹಿರಂಗಪಡಿಸುತ್ತದೆ. ರಾಸಾಯನಿಕ ಸಿಪ್ಪೆ ಸುಲಿಯುವಿಕೆಯು ವಿಭಿನ್ನ ಸಾಮರ್ಥ್ಯಗಳಲ್ಲಿ ಲಭ್ಯವಿರುತ್ತದೆ. ಚರ್ಮಶಾಸ್ತ್ರಜ್ಞರು ವೈಯಕ್ತಿಕ ಅಗತ್ಯಗಳು ಮತ್ತು ಗುರಿಗಳ ಪ್ರಕಾರ ಚಿಕಿತ್ಸಾ ಯೋಜನೆಗಳನ್ನು ಹೊಂದಿಸಲು ಅನುವು ಮಾಡಿಕೊಡುತ್ತದೆ. ಸನ್ಸ್ಕ್ರೀನ್ ಸೂರ್ಯನ ಸಂಬಂಧಿತ ಚರ್ಮದ ಬಣ್ಣಗಳನ್ನು ತಡೆಗಟ್ಟುವಲ್ಲಿ ಮತ್ತು ಅಸ್ತಿತ್ವದಲ್ಲಿರುವವುಗಳ ಕಪ್ಪಾಗುವಿಕೆಯನ್ನು ಕಡಿಮೆ ಮಾಡುವಲ್ಲಿ ಅತ್ಯಗತ್ಯ ಸಾಧನವಾಗಿದೆ. ಹಾನಿಕಾರಕ ನೇರಳಾತೀತ UV ಕಿರಣಗಳಿಗೆ ಒಡ್ಡಿಕೊಳ್ಳುವುದರಿಂದ ಚರ್ಮದ ನೈಸರ್ಗಿಕ ವರ್ಣದ್ರವ್ಯವು ಪ್ರಭಾವಿತವಾದಾಗ ಚರ್ಮದ ಬಣ್ಣವು ಸಂಭವಿಸುತ್ತದೆ. ಈ ಕಿರಣಗಳು ಅತಿಯಾದ ಮೆಲನಿನ್ ಉತ್ಪಾದನೆಯನ್ನು ಪ್ರಚೋದಿಸಬಹುದು. ಇದು ಹೈಪರ್ಪಿಗ್ಮೆಂಟೇಷನ್ ಅಥವಾ ಅಸಮ ಚರ್ಮದ ಟೋನ್ಗೆ ಕಾರಣವಾಗುತ್ತದೆ. ವಿಶಾಲ ಸ್ಪೆಕ್ಟ್ರಮ್ನೊಂದಿಗೆ ಪ್ರತಿದಿನ ಸನ್ಸ್ಕ್ರೀನ್ ಧರಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಚರ್ಮವನ್ನು UV ವಿಕಿರಣದ ಹಾನಿಕಾರಕ ಪರಿಣಾಮಗಳಿಂದ ರಕ್ಷಿಸಿಕೊಳ್ಳಬಹುದು. ಸನ್ಸ್ಕ್ರೀನ್ಗಳು ಈ ಹಾನಿಕಾರಕ ಕಿರಣಗಳನ್ನು ಚರ್ಮಕ್ಕೆ ಭೇದಿಸುವ ಮೊದಲು ಹೀರಿಕೊಳ್ಳುವ ಅಥವಾ ಪ್ರತಿಫಲಿಸುವ ರಕ್ಷಣಾತ್ಮಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಚರ್ಮದ ಬಣ್ಣದ ಹೊಸ ಪ್ರಕರಣಗಳನ್ನು ತಡೆಯಲು ಸಹಾಯ ಮಾಡುತ್ತದೆ, ಆದರೆ ಅಸ್ತಿತ್ವದಲ್ಲಿರುವ ಕಲೆಗಳು ಕಾಲಾನಂತರದಲ್ಲಿ ಹೆಚ್ಚು ಎದ್ದು ಕಾಣುವ ಮತ್ತು ಗಾಢವಾಗುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಸನ್ಸ್ಕ್ರೀನ್ ಮೆಲನಿನ್ ಉತ್ಪಾದನೆಯನ್ನು ಪ್ರತಿಬಂಧಿಸುವ ಮೂಲಕ ಸಮಬಣ್ಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸುವುದು ಮತ್ತು ಸೂರ್ಯನ ಗರಿಷ್ಠ ಸಮಯದಲ್ಲಿ ನೆರಳು ಹುಡುಕುವುದು ಮುಂತಾದ ಇತರ ತಡೆಗಟ್ಟುವ ಕ್ರಮಗಳ ಜೊತೆಗೆ ಇದು ಕಾರ್ಯನಿರ್ವಹಿಸುತ್ತದೆ. ಚರ್ಮದ ಬಣ್ಣವು ಎಲ್ಲಾ ಚರ್ಮದ ಟೋನ್ಗಳ ಜನರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಕಾಳಜಿಯಾಗಿದೆ. ಇದು ನ್ಯಾಯೋಚಿತ, ಮಧ್ಯಮ ಅಥವಾ ಗಾಢ ಮೈಬಣ್ಣದ ವ್ಯಕ್ತಿಗಳಲ್ಲಿ ಸಂಭವಿಸಬಹುದಾದರೂ
ಒಬ್ಬರ ಚರ್ಮದ ಟೋನ್ ಅನ್ನು ಅವಲಂಬಿಸಿ ಬಣ್ಣದ ವಿಧಗಳು ಬದಲಾಗಬಹುದು. ಹೈಪರ್ ಪಿಗ್ಮೆಂಟೇಷನ್, ಉದಾಹರಣೆಗೆ ಗಾಢವಾದ ಚರ್ಮದ ಟೋನ್ ಹೊಂದಿರುವ ವ್ಯಕ್ತಿಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಈ ಸ್ಥಿತಿಯು ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಚರ್ಮದ ತೇಪೆಗಳಿಂದ ಕೂಡಿದೆ ಮತ್ತು ಸೂರ್ಯನ ಮಾನ್ಯತೆ, ಹಾರ್ಮೋನ್ ಬದಲಾವಣೆಗಳು ಅಥವಾ ಚರ್ಮಕ್ಕೆ ಗಾಯದಂತಹ ಅಂಶಗಳಿಂದ ಉಂಟಾಗಬಹುದು. ಹೈಪರ್ ಪಿಗ್ಮೆಂಟೇಷನ್ ಅವರ ಮೈಬಣ್ಣವನ್ನು ಲೆಕ್ಕಿಸದೆ ಯಾರನ್ನಾದರೂ ಪ್ರಭಾವಿಸಬಹುದಾದರೂ, ಗಾಢವಾದ ಚರ್ಮದ ಟೋನ್ಗಳನ್ನು ಹೊಂದಿರುವವರು ಈ ವರ್ಣದ್ರವ್ಯದ ಕಲೆಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಹೆಚ್ಚು. ಮತ್ತೊಂದೆಡೆ, ಉತ್ತಮ ಚರ್ಮದ ಟೋನ್ ಹೊಂದಿರುವ ವ್ಯಕ್ತಿಗಳಲ್ಲಿ ಹೈಪೋಪಿಗ್ಮೆಂಟೇಷನ್ ಹೆಚ್ಚು ಸಾಮಾನ್ಯವಾಗಿದೆ. ಮೆಲನಿನ್ ಉತ್ಪಾದನೆಯಲ್ಲಿನ ಇಳಿಕೆಯಿಂದಾಗಿ ಚರ್ಮದ ಕೆಲವು ಪ್ರದೇಶಗಳು ಸಾಮಾನ್ಯಕ್ಕಿಂತ ಹಗುರವಾದಾಗ ಹೈಪೋಪಿಗ್ಮೆಂಟೇಷನ್ ಸಂಭವಿಸುತ್ತದೆ. ಉದಾಹರಣೆಗೆ, ಮೆಲಸ್ಮಾ ಎಂಬುದು ಚರ್ಮದ ಅಸ್ವಸ್ಥತೆಯಾಗಿದ್ದು, ಇದು ಸಾಮಾನ್ಯವಾಗಿ ಮುಖದ ಮೇಲೆ ಕಾಣಿಸಿಕೊಳ್ಳುವ ಕಪ್ಪು ತೇಪೆಗಳಿಂದ ನಿರೂಪಿಸಲ್ಪಟ್ಟಿದೆ. ಈ ತೇಪೆಗಳು ಸಾಮಾನ್ಯವಾಗಿ ಕಂದು ಅಥವಾ ಬೂದು ಬಣ್ಣದಲ್ಲಿರುತ್ತವೆ ಮತ್ತು ಗಾತ್ರ ಮತ್ತು ಆಕಾರದಲ್ಲಿ ಬದಲಾಗಬಹುದು. ಮೆಲಸ್ಮಾವು ಎಲ್ಲಾ ರೀತಿಯ ಚರ್ಮದ ಜನರ ಮೇಲೆ ಪರಿಣಾಮ ಬೀರಬಹುದಾದರೂ, ಗಾಢವಾದ ಚರ್ಮದ ಟೋನ್ ಹೊಂದಿರುವ ವ್ಯಕ್ತಿಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುತ್ತದೆ. ನಮ್ಮ ಕೂದಲು, ಕಣ್ಣುಗಳು ಮತ್ತು ಚರ್ಮಕ್ಕೆ ಬಣ್ಣವನ್ನು ನೀಡುವ ಜವಾಬ್ದಾರಿಯುತ ವರ್ಣದ್ರವ್ಯವಾದ ಮೆಲನಿನ್ನ ಅಧಿಕ ಉತ್ಪಾದನೆಯಾದಾಗ ಮೆಲಾಸ್ಮಾ ಸಂಭವಿಸುತ್ತದೆ. ಈ ಸ್ಥಿತಿಯ ನಿಖರವಾದ ಕಾರಣವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲಾಗಿಲ್ಲ, ಆದರೆ ಹಾರ್ಮೋನ್ ಬದಲಾವಣೆಗಳು, ಸೂರ್ಯನ ಮಾನ್ಯತೆ ಮತ್ತು ಕೆಲವು ಔಷಧಿಗಳಂತಹ ಅಂಶಗಳು ಅದರ ಆಕ್ರಮಣವನ್ನು ಪ್ರಚೋದಿಸುತ್ತದೆ ಎಂದು ತಿಳಿದುಬಂದಿದೆ. ಗರ್ಭಾವಸ್ಥೆಯಲ್ಲಿ ಅಥವಾ ಗರ್ಭನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳುವಾಗ ಹಾರ್ಮೋನುಗಳ ಏರಿಳಿತದಿಂದಾಗಿ ಪುರುಷರಿಗಿಂತ ಮಹಿಳೆಯರು ಮೆಲಸ್ಮಾವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ. ಮೆಲಸ್ಮಾ ಯಾವುದೇ ಆರೋಗ್ಯದ ಅಪಾಯಗಳನ್ನು ಉಂಟುಮಾಡದಿದ್ದರೂ, ಇದು ಒಬ್ಬರ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸದ ಮೇಲೆ ಗಣನೀಯವಾಗಿ ಪರಿಣಾಮ ಬೀರಬಹುದು. ಚರ್ಮದ ಬಣ್ಣವು ಎಲ್ಲ ಜನಾಂಗದ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸ್ಥಿತಿಯಾಗಿದೆ. ಆದಾಗ್ಯೂ, ಅಲ್ಬಿನಿಸಮ್ ಮತ್ತು ವಿಟಲಿಗೋದಂತಹ ಕೆಲವು ರೀತಿಯ ಚರ್ಮದ ಬಣ್ಣವು ಗಾಢವಾದ ಚರ್ಮದ ಟೋನ್ ಹೊಂದಿರುವ ಜನರಲ್ಲಿ ಹೆಚ್ಚು ಗಮನಾರ್ಹವಾಗಿದೆ. ಅಲ್ಬಿನಿಸಮ್ ಎಂಬುದು ಆನುವಂಶಿಕ ಅಸ್ವಸ್ಥತೆಯಾಗಿದ್ದು, ಚರ್ಮ, ಕೂದಲು ಮತ್ತು ಕಣ್ಣುಗಳಲ್ಲಿ ಮೆಲನಿನ್ ಉತ್ಪಾದನೆಯ ಅನುಪಸ್ಥಿತಿ ಅಥವಾ ಕಡಿತದಿಂದ ನಿರೂಪಿಸಲ್ಪಟ್ಟಿದೆ. ಗಾಢವಾದ ಚರ್ಮ ಹೊಂದಿರುವ ವ್ಯಕ್ತಿಗಳಲ್ಲಿ ಅವರ ನೈಸರ್ಗಿಕವಾಗಿ ವರ್ಣದ್ರವ್ಯದ ಪ್ರದೇಶಗಳು ಮತ್ತು ಆಲ್ಬಿನಿಸಂನಿಂದ ಉಂಟಾಗುವ ವರ್ಣದ್ರವ್ಯದ ಚರ್ಮದ ತೇಪೆಗಳ ನಡುವಿನ ವ್ಯತ್ಯಾಸವು ಸಾಕಷ್ಟು ಗಮನಾರ್ಹವಾಗಿದೆ. ವಿಟಲಿಗೋ ಎಂಬುದು ಚರ್ಮದ ಮೇಲೆ ಡಿಪಿಗ್ಮೆಂಟೇಷನ್ ತೇಪೆಗಳನ್ನು ಉಂಟುಮಾಡುವ ಮತ್ತೊಂದು ಸ್ಥಿತಿಯಾಗಿದೆ. ಇದು ಚರ್ಮದ ಬಣ್ಣವನ್ನು ಲೆಕ್ಕಿಸದೆ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರಬಹುದಾದರೂ, ವರ್ಣದ್ರವ್ಯ ಮತ್ತು ವರ್ಣದ್ರವ್ಯದ ಪ್ರದೇಶಗಳ ನಡುವಿನ ಸಂಪೂರ್ಣ ವ್ಯತಿರಿಕ್ತತೆಯಿಂದಾಗಿ ಗಾಢವಾದ ಮೈಬಣ್ಣವನ್ನು ಹೊಂದಿರುವವರಲ್ಲಿ ಇದು ಹೆಚ್ಚು ಸ್ಪಷ್ಟವಾಗಿ ಕಂಡುಬರುತ್ತದೆ. ಚರ್ಮದ ಬಣ್ಣವು ಅನೇಕ ವ್ಯಕ್ತಿಗಳಿಗೆ ಕಳವಳಕ್ಕೆ ಕಾರಣವಾಗಬಹುದು, ಏಕೆಂದರೆ ಇದು ಅವರ ದೈಹಿಕ ನೋಟವನ್ನು ಮಾತ್ರವಲ್ಲದೆ ಅವರ ಸ್ವಾಭಿಮಾನದ ಮೇಲೂ ಪರಿಣಾಮ ಬೀರುತ್ತದೆ. ಇದು ದೇಹದ ಮೇಲೆ ಎಲ್ಲಿಯಾದರೂ ಸಂಭವಿಸಬಹುದಾದರೂ, ಮುಖ ಮತ್ತು ಕೈಗಳಂತಹ ಸೂರ್ಯನಿಗೆ ಆಗಾಗ್ಗೆ ಒಡ್ಡಿಕೊಳ್ಳುವ ಪ್ರದೇಶಗಳಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಸೂರ್ಯನಿಂದ ಬರುವ ಹಾನಿಕಾರಕ ಯುವಿ ಕಿರಣಗಳು ಮೆಲನಿನ್ನ ಅಧಿಕ ಉತ್ಪಾದನೆಗೆ ಕಾರಣವಾಗಬಹುದು. ಇದರಿಂದಾಗಿ ಚರ್ಮದ ತೇಪೆಗಳು ಸುತ್ತಮುತ್ತಲಿನ ಪ್ರದೇಶಗಳಿಗಿಂತ ಕಪ್ಪಾಗುತ್ತವೆ. ಚರ್ಮದ ಬಣ್ಣದ ಒಂದು ಸಾಮಾನ್ಯ ರೂಪವೆಂದರೆ ಹೈಪರ್ಪಿಗ್ಮೆಂಟೇಷನ್. ಇದು ಚರ್ಮದ ಮೇಲೆ ಕಪ್ಪು ಕಲೆಗಳು ಅಥವಾ ತೇಪೆಗಳಾಗಿ ಪ್ರಕಟವಾಗುತ್ತದೆ. ಸಾಕಷ್ಟು ರಕ್ಷಣೆಯಿಲ್ಲದೆ ದೀರ್ಘಾವಧಿಯ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಈ ಕಲೆಗಳು ಹೆಚ್ಚಾಗಿ ಅಧಿಕ ಮೆಲನಿನ್ ಉತ್ಪಾದನೆಯ ಪರಿಣಾಮವಾಗಿದೆ. ನಮ್ಮ ದೈನಂದಿನ ಚಟುವಟಿಕೆಗಳ ಉದ್ದಕ್ಕೂ ಸೂರ್ಯನ ಬೆಳಕಿಗೆ ನಿರಂತರವಾಗಿ ಒಡ್ಡಿಕೊಳ್ಳುವುದರಿಂದ ಮುಖ ಮತ್ತು ಕೈಗಳು ಈ ಸ್ಥಿತಿಗೆ ವಿಶೇಷವಾಗಿ ಒಳಗಾಗುತ್ತವೆ. ಆದ್ದರಿಂದ ಹೊರಾಂಗಣದಲ್ಲಿ ಸಾಹಸ ಮಾಡುವಾಗ ಸನ್ಸ್ಕ್ರೀನ್ ಮತ್ತು ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸುವಂತಹ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ವ್ಯಕ್ತಿಗಳಿಗೆ ನಿರ್ಣಾಯಕವಾಗುತ್ತದೆ. ನಸುಕಂದು ಮಚ್ಚೆಗಳಂತಹ ಕೆಲವು ಚರ್ಮದ ಬಣ್ಣಗಳು ಆನುವಂಶಿಕವಾಗಿರಬಹುದು. ನಸುಕಂದು ಮಚ್ಚೆಗಳು ಚರ್ಮದ ಮೇಲೆ ಕಾಣಿಸಿಕೊಳ್ಳುವ ಸಣ್ಣ ಕಂದು ಬಣ್ಣದ ಚುಕ್ಕೆಗಳಾಗಿವೆ. ವಿಶೇಷವಾಗಿ ಸೂರ್ಯನಿಗೆ ಒಡ್ಡಿಕೊಳ್ಳುವ ಪ್ರದೇಶಗಳಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ಮೆಲನಿನ್ ಹೆಚ್ಚಿದ ಉತ್ಪಾದನೆಯಿಂದ ಅವು ಉಂಟಾಗುತ್ತವೆ. ಮೆಲನಿನ್ ನಮ್ಮ ಕೂದಲು, ಕಣ್ಣುಗಳು ಮತ್ತು ಚರ್ಮಕ್ಕೆ ಬಣ್ಣವನ್ನು ನೀಡಲು ಕಾರಣವಾದ ವರ್ಣದ್ರವ್ಯವಾಗಿದೆ. ನಸುಕಂದು ಮಚ್ಚೆಗಳ ಉಪಸ್ಥಿತಿಯನ್ನು ನಮ್ಮ ಜೀನ್ಗಳಿಂದ ನಿರ್ಧರಿಸಬಹುದು. ವಾಸ್ತವವಾಗಿ ಯಾರಾದರೂ ನಸುಕಂದು ಮಚ್ಚೆಗಳನ್ನು ಹೊಂದಿರುತ್ತಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವಲ್ಲಿ ಜೆನೆಟಿಕ್ಸ್ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎಂದು ಸಂಶೋಧನೆ ತೋರಿಸಿದೆ.
ಕಿಂಗ್ಸ್ ಕಾಲೇಜ್ ಲಂಡನ್ನಲ್ಲಿ ವಿಜ್ಞಾನಿಗಳು ನಡೆಸಿದ ಅಧ್ಯಯನವು ಮಖ1 ಎಂಬ ನಿರ್ದಿಷ್ಟ ಜೀನ್ನಲ್ಲಿನ ವ್ಯತ್ಯಾಸಗಳು ನಸುಕಂದು ಮಚ್ಚೆಗಳ ಉಪಸ್ಥಿತಿಯೊಂದಿಗೆ ಬಲವಾಗಿ ಸಂಬಂಧಿಸಿವೆ ಎಂದು ಕಂಡುಹಿಡಿದಿದೆ. ಈ ಜೀನ್ ನಮ್ಮ ದೇಹದಲ್ಲಿ ಮೆಲನಿನ್ ಉತ್ಪಾದನೆಯನ್ನು ನಿಯಂತ್ರಿಸುವ ಜವಾಬ್ದಾರಿಯುತ ಪ್ರೋಟೀನ್ ಅನ್ನು ಉತ್ಪಾದಿಸುವಲ್ಲಿ ತೊಡಗಿಸಿಕೊಂಡಿದೆ. ತಮ್ಮ ಚರ್ಮದಲ್ಲಿ ಹೆಚ್ಚು ಮೆಲನಿನ್ ಹೊಂದಿರುವ ಜನರು ಹೈಪರ್ಪಿಗ್ಮೆಂಟೇಷನ್ ಅನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ. ಈ ಸ್ಥಿತಿಯು ಚರ್ಮದ ಮೇಲೆ ಕಪ್ಪು ತೇಪೆಗಳು ಅಥವಾ ಕಲೆಗಳಿಂದ ನಿರೂಪಿಸಲ್ಪಟ್ಟಿದೆ. ಮೆಲನಿನ್ ನಮ್ಮ ಕೂದಲು, ಕಣ್ಣುಗಳು ಮತ್ತು ಚರ್ಮಕ್ಕೆ ಬಣ್ಣವನ್ನು ನೀಡಲು ಕಾರಣವಾದ ವರ್ಣದ್ರವ್ಯವಾಗಿದೆ. ಇದು ಸೂರ್ಯನಿಂದ ಹಾನಿಕಾರಕ ಯುವಿ ಕಿರಣಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ಮೆಲನಿನ್ನ ಅಧಿಕ ಉತ್ಪಾದನೆಯು ಅಸಮ ವರ್ಣದ್ರವ್ಯ ಮತ್ತು ಬಣ್ಣಕ್ಕೆ ಕಾರಣವಾಗಬಹುದು. ಚರ್ಮದ ಕೆಲವು ಪ್ರದೇಶಗಳಲ್ಲಿ ಮೆಲನಿನ್ ಅಧಿಕವಾದಾಗ ಹೈಪರ್ಪಿಗ್ಮೆಂಟೇಷನ್ ಸಂಭವಿಸುತ್ತದೆ. ಸೂರ್ಯನಿಗೆ ಒಡ್ಡಿಕೊಳ್ಳುವುದು, ಹಾರ್ಮೋನುಗಳ ಬದಲಾವಣೆಗಳು, ಉರಿಯೂತ ಅಥವಾ ಗಾಯದಂತಹ ವಿವಿಧ ಅಂಶಗಳಿಂದ ಇದು ಪ್ರಚೋದಿಸಬಹುದು. ಗಾಢವಾದ ಚರ್ಮದ ಟೋನ್ ಹೊಂದಿರುವ ವ್ಯಕ್ತಿಗಳು ತಮ್ಮ ಚರ್ಮದ ಕೋಶಗಳಲ್ಲಿ ನೈಸರ್ಗಿಕವಾಗಿ ಹೆಚ್ಚಿನ ಮಟ್ಟದ ಮೆಲನಿನ್ ಅನ್ನು ಹೊಂದಿರುತ್ತಾರೆ. ಪರಿಣಾಮವಾಗಿ ಹಗುರವಾದ ಚರ್ಮದ ಟೋನ್ ಹೊಂದಿರುವವರಿಗೆ ಹೋಲಿಸಿದರೆ ಅವರು ಹೈಪರ್ಪಿಗ್ಮೆಂಟೇಷನ್ ಅನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಹೆಚ್ಚು. ಹೆಚ್ಚಿನ ಮೆಲನಿನ್ ಹೊಂದಿರುವ ಜನರು ಹೈಪರ್ಪಿಗ್ಮೆಂಟೇಷನ್ ಅನ್ನು ಅಭಿವೃದ್ಧಿಪಡಿಸಲು ಹಲವಾರು ಕಾರಣಗಳಿಂದಾಗಿ ಹೆಚ್ಚು ಒಳಗಾಗುತ್ತಾರೆ. ಚರ್ಮದ ಬಣ್ಣವು ಕೆಲವೊಮ್ಮೆ ಅನೇಕ ವ್ಯಕ್ತಿಗಳಿಗೆ ತೊಂದರೆ ಮತ್ತು ಹತಾಶೆಯ ಸಮಸ್ಯೆಯಾಗಿರಬಹುದು. ಇದು ಹೈಪರ್ಪಿಗ್ಮೆಂಟೇಷನ್ ಅಥವಾ ಹೈಪೋಪಿಗ್ಮೆಂಟೇಷನ್ ಕಾರಣದಿಂದಾಗಿ ಚರ್ಮದ ಬಣ್ಣದಲ್ಲಿನ ಈ ಬದಲಾವಣೆಗಳು ತೊಂದರೆಗೊಳಗಾಗಬಹುದು. ಆದಾಗ್ಯೂ ಚರ್ಮದ ಬಣ್ಣದ ಸಂಭವವನ್ನು ತಡೆಗಟ್ಟಲು ಅಥವಾ ಕಡಿಮೆ ಮಾಡಲು ನೀವು ತೆಗೆದುಕೊಳ್ಳಬಹುದಾದ ಹಂತಗಳಿವೆ. ಒಂದು ಪ್ರಮುಖ ತಡೆಗಟ್ಟುವ ಕ್ರಮವೆಂದರೆ ಸೂರ್ಯನಿಗೆ ಒಡ್ಡಿಕೊಳ್ಳುವುದು ಮತ್ತು ಚರ್ಮದ ಗಾಯದಂತಹ ಪ್ರಚೋದಕಗಳನ್ನು ತಪ್ಪಿಸುವುದು. ಚರ್ಮದ ಬಣ್ಣಕ್ಕೆ ಕಾರಣವಾದಾಗ ಸೂರ್ಯನ ಮಾನ್ಯತೆ ಪ್ರಮುಖ ಅಪರಾಧಿಯಾಗಿದೆ. ಸರಿಯಾದ ರಕ್ಷಣೆಯಿಲ್ಲದೆ ಸೂರ್ಯನಲ್ಲಿ ದೀರ್ಘಕಾಲದ ಅವಧಿಯು ಮೆಲನಿನ್ ಉತ್ಪಾದನೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು. ಇದರ ಪರಿಣಾಮವಾಗಿ ಚರ್ಮದ ಮೇಲೆ ಕಪ್ಪು ಕಲೆಗಳು ಅಥವಾ ತೇಪೆಗಳನ್ನು ಹೈಪರ್ಪಿಗ್ಮೆಂಟೇಷನ್ ಎಂದು ಕರೆಯಲಾಗುತ್ತದೆ. ಇದನ್ನು ತಡೆಗಟ್ಟಲು ಹೆಚ್ಚಿನ ಹೊಂದಿರುವ ಸನ್ಸ್ಕ್ರೀನ್ ಅನ್ನು ನಿಯಮಿತವಾಗಿ ಅನ್ವಯಿಸುವುದು ಮತ್ತು ಹೊರಾಂಗಣದಲ್ಲಿ ಸಮಯ ಕಳೆಯುವಾಗ ರಕ್ಷಣಾತ್ಮಕ ಬಟ್ಟೆಗಳನ್ನು ಧರಿಸುವುದು ಬಹಳ ಮುಖ್ಯ. ಹೆಚ್ಚುವರಿಯಾಗಿ ಗರಿಷ್ಠ ಸೂರ್ಯನ ಸಮಯದಲ್ಲಿ ನೆರಳು ಹುಡುಕುವುದು ಮತ್ತು ಅಗಲವಾದ ಅಂಚುಗಳ ಟೋಪಿಗಳನ್ನು ಬಳಸುವುದು ಹೆಚ್ಚುವರಿ ರಕ್ಷಣೆಯನ್ನು ಒದಗಿಸುತ್ತದೆ. ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಆಹಾರವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಆದರೆ ಕೆಲವು ಆಹಾರಗಳು ನಿಮ್ಮ ಚರ್ಮದ ಬಣ್ಣವನ್ನು ಸಹ ಪರಿಣಾಮ ಬೀರಬಹುದು ಎಂದು ನಿಮಗೆ ತಿಳಿದಿದೆ. ಚರ್ಮದ ಬಣ್ಣವು ಯಾವಾಗಲೂ ಸೂರ್ಯನ ಮಾನ್ಯತೆ ಅಥವಾ ಆಧಾರವಾಗಿರುವ ವೈದ್ಯಕೀಯ ಪರಿಸ್ಥಿತಿಗಳ ಪರಿಣಾಮವಲ್ಲ. ವಾಸ್ತವವಾಗಿ ಕ್ಯಾರೆಟ್ ಮತ್ತು ಟೊಮೆಟೊಗಳಂತಹ ನಿರ್ದಿಷ್ಟ ಆಹಾರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸೇವಿಸುವುದರಿಂದ ನಿಮ್ಮ ಮೈಬಣ್ಣಕ್ಕೆ ತಾತ್ಕಾಲಿಕ ಹಳದಿಯ ಕಿತ್ತಳೆ ಬಣ್ಣವನ್ನು ಉಂಟುಮಾಡಬಹುದು. ಕ್ಯಾರೆಟ್ಗಳು ಬೀಟಾ ಕ್ಯಾರೋಟಿನ್ನ ಹೆಚ್ಚಿನ ಸಾಂದ್ರತೆಗೆ ಹೆಸರುವಾಸಿಯಾಗಿದೆ. ಅವುಗಳ ರೋಮಾಂಚಕ ಕಿತ್ತಳೆ ವರ್ಣಕ್ಕೆ ಕಾರಣವಾದ ವರ್ಣದ್ರವ್ಯವಾಗಿದೆ. ಅಧಿಕವಾಗಿ ಸೇವಿಸಿದಾಗ ಈ ಸಂಯುಕ್ತವು ದೇಹದಲ್ಲಿ ಸಂಗ್ರಹಗೊಳ್ಳುತ್ತದೆ ಮತ್ತು ಚರ್ಮಕ್ಕೆ ಅಸಾಮಾನ್ಯ ಹಳದಿ ಬಣ್ಣವನ್ನು ನೀಡುತ್ತದೆ. ಅಂತೆಯೇ ಟೊಮೆಟೊಗಳು ಹೆಚ್ಚಿನ ಮಟ್ಟದ ಲೈಕೋಪೀನ್ ಅನ್ನು ಹೊಂದಿರುತ್ತವೆ. ಇದು ಹಣ್ಣುಗಳಿಗೆ ಕೆಂಪು ಛಾಯೆಯನ್ನು ನೀಡುವ ಮತ್ತೊಂದು ವರ್ಣದ್ರವ್ಯವಾಗಿದೆ. ಆದಾಗ್ಯೂ ಹೆಚ್ಚಿನ ಪ್ರಮಾಣದಲ್ಲಿ ಟೊಮೆಟೊಗಳನ್ನು ಸೇವಿಸುವುದರಿಂದ ಚರ್ಮದ ಮೇಲೆ ತಾತ್ಕಾಲಿಕ ಕಿತ್ತಳೆ ಬಣ್ಣಕ್ಕೆ ಕಾರಣವಾಗಬಹುದು. ಧೂಮಪಾನವು ಕಾಲಾನಂತರದಲ್ಲಿ ಚರ್ಮವು ಹಳದಿ ಬಣ್ಣಕ್ಕೆ ತಿರುಗಲು ಕಾರಣವಾಗಬಹುದು. ಇದು ಅಸಹ್ಯವಾದ ಚರ್ಮದ ಬಣ್ಣಕ್ಕೆ ಕಾರಣವಾಗುತ್ತದೆ. ಸಿಗರೇಟಿನಲ್ಲಿರುವ ಹಾನಿಕಾರಕ ರಾಸಾಯನಿಕಗಳು ಆಂತರಿಕ ಅಂಗಗಳನ್ನು ಹಾನಿಗೊಳಿಸುವುದಲ್ಲದೆ ನಮ್ಮ ಅತಿದೊಡ್ಡ ಅಂಗವಾದ ಚರ್ಮವನ್ನು ಹಾನಿಗೊಳಿಸುತ್ತವೆ. ಧೂಮಪಾನವು ರಕ್ತನಾಳಗಳನ್ನು ನಿರ್ಬಂಧಿಸುತ್ತದೆ ಮತ್ತು ಆಮ್ಲಜನಕದ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ. ಇದು ಚರ್ಮದ ಕೋಶಗಳ ಸಾಮಾನ್ಯ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಪರಿಣಾಮವಾಗಿ ಕಾಲಜನ್ ಮತ್ತು ಎಲಾಸ್ಟಿನ್ ದೃಢತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡಿಕೊಳ್ಳಲು ಜವಾಬ್ದಾರರು ವೇಗವರ್ಧಿತ ದರದಲ್ಲಿ ಒಡೆಯುತ್ತವೆ. ಈ ಸ್ಥಗಿತವು ಕುಗ್ಗುವಿಕೆ ಮತ್ತು ಮಂದವಾಗಿ ಕಾಣುವ ಚರ್ಮಕ್ಕೆ ಕಾರಣವಾಗುತ್ತದೆ. ಅದು ಕ್ರಮೇಣ ಹಳದಿ ಬಣ್ಣವನ್ನು ಪಡೆಯುತ್ತದೆ. ಇದಲ್ಲದೆ ಧೂಮಪಾನವು ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನು ಪ್ರಚೋದಿಸುವ ಮೂಲಕ ವಯಸ್ಸಾದ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ತಂಬಾಕು ಹೊಗೆಯನ್ನು ಉಸಿರಾಡಿದಾಗ ಸ್ವತಂತ್ರ ರಾಡಿಕಲ್ಗಳು ಉತ್ಪತ್ತಿಯಾಗುತ್ತವೆ. ಇದು ಡಿಎನ್ಎ ಮತ್ತು ಇತರ ಸೆಲ್ಯುಲಾರ್ ರಚನೆಗಳಿಗೆ ಹಾನಿಯಾಗುತ್ತದೆ. ಕಾಲಾನಂತರದಲ್ಲಿ ಈ ಹಾನಿಯು ಸಂಗ್ರಹಗೊಳ್ಳುತ್ತದೆ ಮತ್ತು ಉತ್ತಮ ರೇಖೆಗಳು
ಸುಕ್ಕುಗಳು ಮತ್ತು ವಯಸ್ಸಿನ ಕಲೆಗಳಂತಹ ವಯಸ್ಸಾದ ಅಕಾಲಿಕ ಚಿಹ್ನೆಗಳಾಗಿ ಪ್ರಕಟವಾಗುತ್ತದೆ. ವಿಕಿರಣ ಚಿಕಿತ್ಸೆಯಂತಹ ಕೆಲವು ವೈದ್ಯಕೀಯ ಚಿಕಿತ್ಸೆಗಳಿಗೆ ಒಳಗಾಗುವ ವ್ಯಕ್ತಿಗಳಿಗೆ ಚರ್ಮದ ಬಣ್ಣವು ಸಾಮಾನ್ಯ ಕಾಳಜಿಯಾಗಿದೆ. ವಿಕಿರಣ ಚಿಕಿತ್ಸೆಯು ಕ್ಯಾನ್ಸರ್ಗೆ ಪರಿಣಾಮಕಾರಿ ಚಿಕಿತ್ಸೆಯಾಗಿದ್ದರೂ ಇದು ಚರ್ಮದ ಮೇಲೆ ಅನಪೇಕ್ಷಿತ ಅಡ್ಡ ಪರಿಣಾಮಗಳನ್ನು ಉಂಟುಮಾಡಬಹುದು. ಈ ಅಡ್ಡ ಪರಿಣಾಮಗಳಲ್ಲಿ ಒಂದು ಚರ್ಮದ ಬಣ್ಣವಾಗಿದೆ. ಇದು ಪೀಡಿತ ಪ್ರದೇಶದ ಕಪ್ಪಾಗುವಿಕೆ ಅಥವಾ ಹಗುರವಾಗಿ ಪ್ರಕಟವಾಗುತ್ತದೆ. ವರ್ಣದ್ರವ್ಯದಲ್ಲಿನ ಈ ಬದಲಾವಣೆಯು ರೋಗಿಗಳಿಗೆ ಸಂಕಟವನ್ನುಂಟು ಮಾಡುತ್ತದೆ. ಅವರ ಸ್ವಾಭಿಮಾನ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ. ಕ್ಯಾನ್ಸರ್ ಕೋಶಗಳನ್ನು ಗುರಿಯಾಗಿಸಲು ಮತ್ತು ನಾಶ ಮಾಡಲು ಹೆಚ್ಚಿನ ಶಕ್ತಿಯ ಕಿರಣಗಳನ್ನು ಬಳಸಿಕೊಂಡು ವಿಕಿರಣ ಚಿಕಿತ್ಸೆಯು ಕಾರ್ಯನಿರ್ವಹಿಸುತ್ತದೆ. ಆದಾಗ್ಯೂ ಈ ಕಿರಣಗಳು ಮೆಲನಿನ್ ಅನ್ನು ಉತ್ಪಾದಿಸುವ ಜವಾಬ್ದಾರಿಯನ್ನು ಒಳಗೊಂಡಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆರೋಗ್ಯಕರ ಕೋಶಗಳ ಮೇಲೆ ಪರಿಣಾಮ ಬೀರಬಹುದು. ನಮ್ಮ ಚರ್ಮಕ್ಕೆ ಬಣ್ಣವನ್ನು ನೀಡುವ ವರ್ಣದ್ರವ್ಯ ಪರಿಣಾಮವಾಗಿ ಕೆಲವು ರೋಗಿಗಳು ಚಿಕಿತ್ಸೆ ಪ್ರದೇಶದಲ್ಲಿ ಹೈಪರ್ಪಿಗ್ಮೆಂಟೇಷನ್ ಅಥವಾ ಹೈಪೋಪಿಗ್ಮೆಂಟೇಷನ್ ಅನುಭವಿಸಬಹುದು. ಚರ್ಮದ ಬಣ್ಣವು ಕೆಲವೊಮ್ಮೆ ಚರ್ಮದ ಕ್ಯಾನ್ಸರ್ನ ಸಂಕೇತವಾಗಿರಬಹುದು, ವಿಶೇಷವಾಗಿ ಇದು ಹೊಸ ಅಥವಾ ಬದಲಾಗುತ್ತಿರುವ ಮೂಲ ಆಗಿದ್ದರೆ. ಚರ್ಮದ ಕ್ಯಾನ್ಸರ್ ಪ್ರಪಂಚದಾದ್ಯಂತದ ಕ್ಯಾನ್ಸರ್ನ ಸಾಮಾನ್ಯ ವಿಧಗಳಲ್ಲಿ ಒಂದಾಗಿದೆ ಮತ್ತು ಯಶಸ್ವಿ ಚಿಕಿತ್ಸೆಗಾಗಿ ಆರಂಭಿಕ ಪತ್ತೆಹಚ್ಚುವಿಕೆ ನಿರ್ಣಾಯಕವಾಗಿದೆ. ಚರ್ಮದ ಬಣ್ಣದಲ್ಲಿನ ಬದಲಾವಣೆಗಳು, ವಿಶೇಷವಾಗಿ ಮೋಲ್ ಅಥವಾ ಇತರ ವರ್ಣದ್ರವ್ಯದ ಪ್ರದೇಶಗಳಲ್ಲಿ, ನಿರ್ಲಕ್ಷಿಸಬಾರದು. ಒಂದು ಪ್ರಮುಖ ಎಚ್ಚರಿಕೆಯ ಸಂಕೇತವೆಂದರೆ ಮೋಲ್ ಅದರ ಬಣ್ಣವನ್ನು ಬದಲಾಯಿಸಿದಾಗ ಅಥವಾ ಕಾಲಾನಂತರದಲ್ಲಿ ಬಣ್ಣಕ್ಕೆ ತಿರುಗುತ್ತದೆ. ಮಚ್ಚೆಗಳು ನೈಸರ್ಗಿಕವಾಗಿ ಬಣ್ಣದಲ್ಲಿ ಬದಲಾಗಬಹುದು ಮತ್ತು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಕಪ್ಪಾಗಬಹುದು. ವರ್ಣದ್ರವ್ಯದಲ್ಲಿನ ಹಠಾತ್ ಬದಲಾವಣೆಗಳು ಕಾಳಜಿಯನ್ನು ಹೆಚ್ಚಿಸುತ್ತವೆ. ಗಮನಹರಿಸಬೇಕಾದ ಬಣ್ಣಗಳಲ್ಲಿ ಕಂದು ಅಥವಾ ಕಪ್ಪು ಛಾಯೆಗಳು, ಹಾಗೆಯೇ ಮೋಲ್ನೊಳಗೆ ಕೆಂಪು ಮತ್ತು ನೀಲಿ ಬಣ್ಣಗಳು ಸೇರಿವೆ. ಚರ್ಮದ ಬಣ್ಣದಲ್ಲಿ ಯಾವುದೇ ಬದಲಾವಣೆಗಳಿಗೆ ಚರ್ಮರೋಗ ವೈದ್ಯರೊಂದಿಗೆ ಸಮಾಲೋಚಿಸುವುದು ಸಂಭಾವ್ಯವಾಗಿ ಜೀವಗಳನ್ನು ಉಳಿಸಬಹುದು. ಕೆಫೆ ಲೈಟ್ ಕಲೆಗಳಂತಹ ಕೆಲವು ಚರ್ಮದ ಬಣ್ಣಗಳು ಆಧಾರವಾಗಿರುವ ಆನುವಂಶಿಕ ಸ್ಥಿತಿಯ ಸಂಕೇತವಾಗಿರಬಹುದು. ಚರ್ಮದ ಬಣ್ಣವು ಚರ್ಮದ ಬಣ್ಣದಲ್ಲಿನ ಯಾವುದೇ ಬದಲಾವಣೆಯನ್ನು ಸೂಚಿಸುತ್ತದೆ. ಇದು ಪಿಗ್ಮೆಂಟೇಷನ್ ಅಸ್ವಸ್ಥತೆಗಳು ಅಥವಾ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಂತಹ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಚರ್ಮದ ಬಣ್ಣಕ್ಕೆ ಸಾಮಾನ್ಯ ವಿಧವೆಂದರೆ ಕೆಫೆ ಲೈಟ್ ಕಲೆಗಳು. ಇದು ಚರ್ಮದ ಮೇಲೆ ತಿಳಿ ಕಂದು ತೇಪೆಗಳಿಂದ ನಿರೂಪಿಸಲ್ಪಟ್ಟಿದೆ. ಈ ಕಲೆಗಳು ಸಾಮಾನ್ಯವಾಗಿ ನಿರುಪದ್ರವ ಮತ್ತು ಹಾನಿಕರವಲ್ಲದಿದ್ದರೂ ಅವು ಕೆಲವೊಮ್ಮೆ ಆಧಾರವಾಗಿರುವ ಆನುವಂಶಿಕ ಸ್ಥಿತಿಯ ಸೂಚನೆಯಾಗಿರಬಹುದು. ಕೆಫೆ ಲೈಟ್ ತಾಣಗಳು ಸಾಮಾನ್ಯವಾಗಿ ಸಮತಟ್ಟಾಗಿರುತ್ತವೆ ಮತ್ತು ಮೃದುವಾದ ವಿನ್ಯಾಸವನ್ನು ಹೊಂದಿರುತ್ತವೆ. ಅವು ಗಾತ್ರ ಮತ್ತು ಆಕಾರದಲ್ಲಿ ಬದಲಾಗಬಹುದು. ದೇಹದಲ್ಲಿ ಎಲ್ಲಿಯಾದರೂ ಕಾಣಿಸಿಕೊಳ್ಳುತ್ತವೆ. ಹೆಚ್ಚಿನ ಸಂದರ್ಭಗಳಲ್ಲಿ 1 ಅಥವಾ 2 ಕೆಫೆ ಲೈಟ್ ತಾಣಗಳು ಕಾಳಜಿಗೆ ಕಾರಣವಾಗುವುದಿಲ್ಲ. ಕೆಲವು ಜನರು ಜನ್ಮ ಗುರುತುಗಳು ಅಥವಾ ಮೋಲ್ಗಳಂತಹ ಚರ್ಮದ ಬಣ್ಣಗಳೊಂದಿಗೆ ಜನಿಸುತ್ತಾರೆ. ಈ ನೈಸರ್ಗಿಕ ಪಿಗ್ಮೆಂಟೇಷನ್ ಅಕ್ರಮಗಳು ಗಾತ್ರ, ಆಕಾರ ಮತ್ತು ಬಣ್ಣದಲ್ಲಿ ಬದಲಾಗಬಹುದು ಮತ್ತು ಸಾಮಾನ್ಯವಾಗಿ ನಿರುಪದ್ರವವಾಗಿರುತ್ತವೆ. ಜನ್ಮ ಗುರುತುಗಳನ್ನು ಸಾಮಾನ್ಯವಾಗಿ 2 ವಿಧಗಳಾಗಿ ವಿಂಗಡಿಸಲಾಗಿದೆ: ನಾಳೀಯ ಮತ್ತು ವರ್ಣದ್ರವ್ಯ. ಚರ್ಮದ ಮೇಲ್ಮೈ ಬಳಿ ಅನಿಯಮಿತ ರಕ್ತನಾಳಗಳಿಂದ ಉಂಟಾಗುವ ನಾಳೀಯ ಜನ್ಮ ಗುರುತುಗಳು ಕೆಂಪು ಅಥವಾ ಗುಲಾಬಿ ತೇಪೆಗಳಾಗಿ ಕಂಡುಬರುತ್ತವೆ. ವರ್ಣದ್ರವ್ಯದ ಜನ್ಮಮಾರ್ಗಗಳು ಮೆಲನೋಸೈಟ್ಗಳ ಪಿಗ್ಮೆಂಟ್ ಉತ್ಪಾದಿಸುವ ಕೋಶಗಳು ಅತಿಯಾದ ಬೆಳವಣಿಗೆಯಿಂದ ಉಂಟಾಗುತ್ತವೆ ಮತ್ತು ತಿಳಿ ಕಂದು ಬಣ್ಣದಿಂದ ಕಪ್ಪುವರೆಗೆ ಇರಬಹುದು. ಹೆಚ್ಚಿನ ಜನ್ಮಮಾರ್ಗಗಳು ಯಾವುದೇ ವೈದ್ಯಕೀಯ ಕಾಳಜಿಯನ್ನು ಹೊಂದಿಲ್ಲವಾದರೂ ಕೆಲವು ಗಾತ್ರ, ಆಕಾರ ಅಥವಾ ಬಣ್ಣದಲ್ಲಿ ಬದಲಾವಣೆಯಾದರೆ ಮೌಲ್ಯಮಾಪನದ ಅಗತ್ಯವಿರುತ್ತದೆ. ಹೆಚ್ಚುವರಿಯಾಗಿ ಕೆಲವು ವಿಧದ ಜನ್ಮ ಗುರುತುಗಳು ಸ್ಟರ್ಜ್ಡ್ ವೆಬರ್ ಸಿಂಡ್ರೋಮ್ ಅಥವಾ ನ್ಯೂರೋಫೈಬ್ರೋಮಟೋಸಿಸ್ನಂತಹ ಆಧಾರವಾಗಿರುವ ಆರೋಗ್ಯ ಪರಿಸ್ಥಿತಿಗಳೊಂದಿಗೆ ಸಂಬಂಧ ಹೊಂದಿರಬಹುದು. ಚರ್ಮದ ಬಣ್ಣವು ಎಲ್ಲ ವಯಸ್ಸಿನ ಮತ್ತು ಹಿನ್ನೆಲೆಯ ಜನರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸ್ಥಿತಿಯಾಗಿದೆ. ಇದು ಸಾಮಾನ್ಯವಾಗಿ ಹಾನಿಕಾರಕ ಅಥವಾ ನೋವಿನಿಂದ ಕೂಡಿಲ್ಲವಾದರೂ ಇದು ಒಬ್ಬರ ಮಾನಸಿಕ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು. ಚರ್ಮದ ಬಣ್ಣವು ಹಗುರವಾದ ಅಥವಾ ಗಾಢವಾದ ಪ್ರದೇಶಗಳ ತೇಪೆಗಳನ್ನು ಒಳಗೊಂಡಂತೆ ಚರ್ಮದ ಬಣ್ಣ ಅಥವಾ ವರ್ಣದ್ರವ್ಯದಲ್ಲಿನ ಯಾವುದೇ ಬದಲಾವಣೆಗಳನ್ನು ಸೂಚಿಸುತ್ತದೆ. ಈ ಸ್ಥಿತಿಯು ಸೂರ್ಯನಿಗೆ ಒಡ್ಡಿಕೊಳ್ಳುವುದು, ಹಾರ್ಮೋನುಗಳ ಬದಲಾವಣೆಗಳು, ವಿಟಲಿಗೋ ಅಥವಾ ಮೆಲಸ್ಮಾದಂತಹ ಚರ್ಮದ ಪರಿಸ್ಥಿತಿಗಳು ಮತ್ತು ಕೆಲವು ಔಷಧಿಗಳಂತಹ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಅನೇಕ ವ್ಯಕ್ತಿಗಳಿಗೆ
ಚರ್ಮದ ಬಣ್ಣವು ದೈಹಿಕ ನೋಟವನ್ನು ಮೀರಿದೆ ಮತ್ತು ಮಾನಸಿಕ ಪರಿಣಾಮಗಳನ್ನು ಹೊಂದಿದೆ. ಚರ್ಮದ ಟೋನ್ನಲ್ಲಿ ಗೋಚರಿಸುವ ವ್ಯತ್ಯಾಸವು ಸ್ವಯಂ ಪ್ರಜ್ಞೆ ಮತ್ತು ಕಡಿಮೆ ಸ್ವಾಭಿಮಾನಕ್ಕೆ ಕಾರಣವಾಗಬಹುದು. ಇದು ವ್ಯಕ್ತಿಗಳು ತಮ್ಮ ನೋಟದ ಬಗ್ಗೆ ಅಸುರಕ್ಷಿತ ಭಾವನೆಯನ್ನು ಉಂಟುಮಾಡಬಹುದು ಮತ್ತು ಸಾಮಾಜಿಕ ಚಟುವಟಿಕೆಗಳಿಂದ ಹಿಂದೆ ಸರಿಯುವಂತೆ ಮಾಡಬಹುದು ಅಥವಾ ಅವರ ಚರ್ಮವು ಬಹಿರಂಗಗೊಳ್ಳುವ ಸಂದರ್ಭಗಳನ್ನು ತಪ್ಪಿಸಬಹುದು. ದೋಷರಹಿತ ಮೈಬಣ್ಣವನ್ನು ಆದರ್ಶೀಕರಿಸುವ ಸಾಮಾಜಿಕ ಸೌಂದರ್ಯದ ಮಾನದಂಡಗಳಿಂದ ಈ ಭಾವನೆಗಳನ್ನು ಇನ್ನಷ್ಟು ಉಲ್ಬಣಗೊಳಿಸಬಹುದು. ಪೋರ್ಟ್ ವೈನ್ ಕಲೆಗಳಂತಹ ಕೆಲವು ಚರ್ಮದ ಬಣ್ಣಗಳು ಕೆಲವೊಮ್ಮೆ ಆಧಾರವಾಗಿರುವ ಆರೋಗ್ಯ ಪರಿಸ್ಥಿತಿಗಳ ಉಪಸ್ಥಿತಿಯನ್ನು ಸೂಚಿಸಬಹುದು. ಒಂದು ಉದಾಹರಣೆಯೆಂದರೆ ಸ್ಟರ್ಜ್ಡ್ ವೆಬರ್ ಸಿಂಡ್ರೋಮ್. ಇದು ಚರ್ಮ ಮತ್ತು ಮೆದುಳಿನ ಮೇಲೆ ಪರಿಣಾಮ ಬೀರುವ ಅಪರೂಪದ ನರವೈಜ್ಞಾನಿಕ ಅಸ್ವಸ್ಥತೆಯಾಗಿದೆ. ಪೋರ್ಟ್ ವೈನ್ ಕಲೆಗಳು ಚರ್ಮದ ಮೇಲ್ಮೈ ಬಳಿ ರಕ್ತನಾಳಗಳ ಅಸಹಜ ಸಂಗ್ರಹದಿಂದ ಉಂಟಾಗುವ ಚಪ್ಪಟೆ, ನೇರಳೆ ಅಥವಾ ಗಾಢ ಕೆಂಪು ಜನ್ಮಮಾರ್ಗಗಳಾಗಿವೆ. ಈ ಜನ್ಮಮಾರ್ಗಗಳು ಸಾಮಾನ್ಯವಾಗಿ ತಮ್ಮದೇ ಆದ ನಿರುಪದ್ರವ ಮತ್ತು ಚಿಕಿತ್ಸೆಯ ಅಗತ್ಯವಿಲ್ಲದಿದ್ದರೂ ಅವುಗಳು ಇತರ ಗಂಭೀರ ಆರೋಗ್ಯ ಸಮಸ್ಯೆಗಳೊಂದಿಗೆ ಸಂಬಂಧ ಹೊಂದಬಹುದು. ಸ್ಟರ್ಜ್ಡ್ ವೆಬರ್ ಸಿಂಡ್ರೋಮ್ ಎನ್ನುವುದು ಮುಖ ಅಥವಾ ತಲೆಯ ಮೇಲೆ ಪೋರ್ಟ್ ವೈನ್ ಸ್ಟೇನ್ ಇರುವಿಕೆಯಿಂದ ನಿರೂಪಿಸಲ್ಪಟ್ಟ ಸ್ಥಿತಿಯಾಗಿದೆ. ಜೊತೆಗೆ ದೇಹದಲ್ಲಿನ ವಿವಿಧ ಅಂಗಗಳ ಮೇಲೆ ಪರಿಣಾಮ ಬೀರುವ ಸಂಭಾವ್ಯ ತೊಡಕುಗಳು, ಮೆದುಳಿನ ಕೆಲವು ಪ್ರದೇಶಗಳಲ್ಲಿನ ರಕ್ತನಾಳಗಳಲ್ಲಿನ ಅಸಹಜತೆಗಳಿಂದಾಗಿ ಈ ರೋಗಲಕ್ಷಣವು ಸಂಭವಿಸುತ್ತದೆ. ಕೆಲವು ಚರ್ಮದ ಬಣ್ಣಗಳು. ಹೆಮಾಂಜಿಯೋಮಾಸ್ ಜೀವನದ ಮೊದಲ ವರ್ಷದಲ್ಲಿ ಬೆಳೆಯಬಹುದು ಮತ್ತು ನಂತರ ನಿಧಾನವಾಗಿ ಮಸುಕಾಗಬಹುದು. ಹೆಮಾಂಜಿಯೋಮಾಸ್ ಒಂದು ರೀತಿಯ ಜನ್ಮಮಾರ್ಕ್ ಆಗಿದ್ದು, ಅದು ಸಾಮಾನ್ಯವಾಗಿ ಚರ್ಮದ ಮೇಲೆ ಕೆಂಪು ಅಥವಾ ಕೆನ್ನೇರಳೆ ಕಲೆಗಳಾಗಿ ಕಾಣಿಸಿಕೊಳ್ಳುತ್ತದೆ. ಈ ಬೆಳವಣಿಗೆಗಳು ರಕ್ತನಾಳಗಳ ಅಸಹಜ ಸಂಗ್ರಹದಿಂದ ಉಂಟಾಗುತ್ತವೆ ಮತ್ತು ಸಾಮಾನ್ಯವಾಗಿ ಜನನದ ನಂತರದ ಮೊದಲ ಕೆಲವು ವಾರಗಳಲ್ಲಿ ಬೆಳವಣಿಗೆಯಾಗುತ್ತವೆ. ಅವರು ಆರಂಭದಲ್ಲಿ ಪೋಷಕರಿಗೆ ಕಾಳಜಿಯನ್ನು ಉಂಟುಮಾಡಬಹುದು. ಹೆಚ್ಚಿನ ಹೆಮಾಂಜಿಯೋಮಾಗಳು ಚಿಕಿತ್ಸೆಯ ಅಗತ್ಯವಿರುವುದಿಲ್ಲ, ಏಕೆಂದರೆ ಅವುಗಳು ಕಾಲಾನಂತರದಲ್ಲಿ ತಮ್ಮದೇ ಆದ ಮೇಲೆ ಪರಿಹರಿಸುತ್ತವೆ. ಮಗು ಬೆಳೆದಂತೆ ಹೆಮಾಂಜಿಯೋಮಾ ಕೂಡ ಬೆಳೆಯುತ್ತದೆ. ಆದಾಗ್ಯೂ ಈ ಬೆಳವಣಿಗೆಯು ಸಾಮಾನ್ಯವಾಗಿ ತಾತ್ಕಾಲಿಕವಾಗಿರುತ್ತದೆ. ಅನೇಕ ಸಂದರ್ಭಗಳಲ್ಲಿ ಈ ಜನ್ಮ ಗುರುತುಗಳು ನಿಧಾನವಾಗಿ ಕುಗ್ಗಲು ಮತ್ತು ಮಸುಕಾಗಲು ಪ್ರಾರಂಭಿಸುವ ಮೊದಲು ಸುಮಾರು 6 ತಿಂಗಳಿಂದ 1 ವರ್ಷದವರೆಗೆ ತಮ್ಮ ದೊಡ್ಡ ಗಾತ್ರವನ್ನು ತಲುಪುತ್ತವೆ. ಈ ಸ್ವಯಂ ನಿರ್ಣಯದ ಹಿಂದಿನ ನಿಖರವಾದ ಕಾರಣ ಇನ್ನೂ ತಿಳಿದಿಲ್ಲ. ಆದರೂ ಕೆಲವು ಸಿದ್ಧಾಂತಗಳು ಇದು ಹಾರ್ಮೋನುಗಳ ಬದಲಾವಣೆ ಅಥವಾ ಪ್ರತಿರಕ್ಷಣಾ ವ್ಯವಸ್ಥೆಯಿಂದ ಉಂಟಾಗಬಹುದು ಎಂದು ಸೂಚಿಸುತ್ತದೆ.